ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಜಿ ಮರಳ್ಳಿ ಎಂಬ ಗ್ರಾಮದಲ್ಲಿದ್ದೇವೆ. ಇಲ್ಲಿನ ರೈತರಾಗಿರುವಂಥ ಶ್ರೀ GM ರೇವಣ್ಣ ಸರ್ ಅವರು ಏನು ಮಾಡಿದ್ದಾರೆ ಅಂದರೆ, ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಒಂದು ಕಾಫಿಯನ್ನು ನಾಟಿ ಮಾಡಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ಈಗ ನಾವು ನಂಜನಗೂಡಿಂದ ಟಿ ನರಸೀಪುರ ದಾರಿಗೆ ಹೊರಟ್ರೆ ನಂಜನಗೂಡಲ್ಲಿ ಈ ಬಾಳೆದು ಜಾಸ್ತಿ ತೋಟಗಳು ಕಾಣ್ತವೆ. ಅದ್ರ ಮಧ್ಯದಲ್ಲಿ ಹೂವಿನ ತೋಟಗಳು ನಾವು ಜಾಸ್ತಿ ನೋಡ್ತೀವಿ. ಮುಂದೆ ಟಿ ನರಸೀಪುರಕ್ಕೆ ಹೋದರೆ ಅಲ್ಲಿ ಸಮಗ್ರ ಕೃಷಿ, ಆಮೇಲೆ ನೈಸರ್ಗಿಕ ಕೃಷಿ, ಈ ರೀತಿಯ ಕೃಷಿಗಳನ್ನು ನೋಡ್ತೀವಿ. ಅದ್ರ ಮಧ್ಯದಲ್ಲಿ ಇವರು ಏನು ಮಾಡಿದ್ದಾರೆ ಅಂದರೆ, 10 ವರ್ಷಗಳ ಹಿಂದೆಯೇ ಅಡಿಕೆ ತೊಗೊಂಬಂದು ಅದರಲ್ಲಿ ನಾಟಿ ಮಾಡಿ, ಅದರಲ್ಲಿ ಮತ್ತೆ ಒಂದು 5 ವರ್ಷದಿಂದ ಈ ಕಾಫಿಯನ್ನು ನಾಟಿ ಮಾಡಿದ್ದಾರೆ. ಹಾಗಾಗಿ ಇವ್ರಿಗೆ ಇಷ್ಟೆಲ್ಲ ಐಡಿಯಾ ಹೇಗೆ ಬಂತು, ಈ ರೀತಿಯ ಒಂದು ಮಲೆನಾಡಿನ ತೋಟ ಯಾವ ರೀತಿ ಮಾಡ್ಬೇಕಂತ ಅಂದ್ಕೊಂಡ್ರು, ಮತ್ತು ಇವರು ಫಸ್ಟ್ ಟೈಮ್ ತಂದಾಗ ಇದರಲ್ಲಿ ಏನಾದರೂ ತೊಂದರೆಗಳಾಯ್ತಾ, ಮತ್ತು ನಾವು ಫಸ್ಟ್ ಟೈಮ್ ಇವ್ರದ್ದು ತೋಟಕ್ಕೆ ಬಂದಾಗ ಇಲ್ಲಿ ನೋಡಿದಾಗ ಇದೆಲ್ಲ ಕಪ್ಪು ಮಣ್ಣಿತ್ತು. ಈ ಭೂಮಿ ಮೊದಲು ಈ ಭೂಮಿಯಲ್ಲಿ ಮೊದಲು ಯಾವ ಬೆಳೆ ಇತ್ತು, ಅದಾದಮೇಲೆ ಇದನ್ನು ಭೂಮಿ ಸಿದ್ಧತೆ ಯಾವ ರೀತಿ ಮಾಡಿಕೊಂಡ್ರು, ಮತ್ತು ಕಾಫಿಗೆ ಸೂಕ್ತವಾದ ಅವಗುಣ ಯಾವ ರೀತಿ ಇವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ, ನೀರು ಯಾವ ರೀತಿ ಕೊಡ್ತಾ ಇದ್ದಾರೆ, ಗೊಬ್ಬರಗಳ ನಿರ್ವಹಣೆ ಯಾವ ರೀತಿ ಮಾಡ್ತಾ ಇದ್ದಾರೆ, ಇಳುವರಿ ಎಷ್ಟು ಬರ್ತಾ ಇದೆ, ಯಾವ ತಳಿಯ ಕಾಫಿಯನ್ನು ಇವ್ರು ಹಾಕಿದ್ದಾರೆ ಅನ್ನೋ ಎಲ್ಲ ಮಾಹಿತಿಗಳನ್ನು ಇವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಮಸ್ಕಾರ ಸರ್. ನಾವು ಹೋದ ವರ್ಷ ಇದೇ ಸಮಯಕ್ಕೆ ನಿಮ್ಮ ತೋಟಕ್ಕೆ ಬಂದಿದ್ವಿ ಸರ್. ಹೌದು. ಈ ಸುಗಂಧ ರಾಜದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಿಮ್ಮಿಂದ ಕಲೆ ಮಾಡಿದ್ವಿ ಸರ್. ನೀವೊಂದು 30-40 ವರ್ಷಗಳಿಂದ ಅದರಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿದ್ರಿ. ಅಲ್ಲಿರುವ ಮಾಹಿತಿಗಳನ್ನು ನಮ್ಮ ರೈತರಿಗೆ ಪರಿಚಯ ಮಾಡಿಸಿದ್ವಿ ಸರ್. ಅದ್ರ ಜೊತೆಗೇನೆ ಲಾಸ್ಟ್ ಟೈಮು ಮಿಸ್ ಆಗಿತ್ತು ಸರ್ ಇದು. ನಾವು ಬಂದಾಗ ಈ ತೋಟ ಬೇರೆಯವ್ರದ್ದು ಅನ್ಕೊಂಡ್ವಿ, ಅದು ಆಮೇಲೆ ಗೊತ್ತಾಯ್ತು ಸರ್ ಎಲ್ಲ ಮುಗಿದ್ಮೇಲೆ ಇದು ನಿಮ್ಮದೇ ಇದೆ ಅಂತ. ಇನ್ನೊಂದ್ಸಲ ಬಂದಾಗ ಮಾಡೋಣ ಅಂತ ಬಿಟ್ಟಿದ್ವಿ. ನೀವು ಅದ್ಭುತವಾಗಿ ಈ ಒಂದು ಅಡಿಕೆ ತೋಟದಲ್ಲಿ ಕಾಫಿನ ಹಾಕಿದ್ದೀರಾ ಈ ಭಾಗದಲ್ಲಿ. ಅದನ್ನು ಈ ಕಂತಿನಲ್ಲಿ ಸರ್, ಈ ಕಾಫಿಯ ಕುರಿತು ಒಂದು ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡೋಣ ಸರ್. ಸರ್, ಮೊದಲನೇದಾಗಿ ಕೇಳೋದಾದರೆ, ಇದು ಕಾಫಿ ಹಾಕಬೇಕು ಅಂತ ಹೆಂಗೆ ಯೋಚನೆ ಬಂತು, ಹೇಗೆ? ನಾವು ಹಿಂದೆ ಸುಗಂಧರಾಜ ಬೆಳಿತಿದ್ವಿ, ಭತ್ತ ಬೆಳೀತಾ ಇದ್ವಿ. ಇದೇ ಲ್ಯಾಂಡಲ್ಲಿ ನಾವು ಭತ್ತ ಸುಗಂಧರಾಜನೇ ಬೆಳೀತಾ ಇದ್ವಿ. ಅದಾದಮೇಲೆ ಈಗ ನಮಗೊಂದು 10-15 ವರ್ಷದ ಹಿಂದೆ ಅದೇ ಸ್ವಲ್ಪ ಲೇಬರ್ಸ್ ಆಳುಗಳದ್ದು ಸ್ವಲ್ಪ ಸಮಸ್ಯೆ ಬಂತು. ಆವಾಗ ಯಾಕೆ ನಮ್ಮದು ಮೇಲ್ಗಡೆ ಒಂದು 2 ಎಕರೆ ತೆಂಗಿತ್ತು, ಯಾಕೆ ನಾವು ತೆಂಗು ಅಡಿಕೆ ಯಾಕೆ ಹಾಕಬಾರ್ದು ಅಂತ ಒಂದ್ಸರಿ ನಾವು ಮಲೆನಾಡೆಲ್ಲ ಹೋಗಿದಾಗ, ನಿಮ್ಮಲ್ಲೂ ಬರ್ತೆ ಹಾಕಿ ಅಂದರೆ ಅಂಥ ಇಳುವರಿ ಬರಲ್ಲ, ಬಟ್ ಗಿಡ ಬರ್ಬೋದು ಅಂತ ಹೇಳಿದರು. ಅವಾಗ ಅದೇ ಥರ ನಾನು ಶಿವಮೊಗ್ಗದ ತೀರ್ಥಹಳ್ಳಿಯಿಂದ ಬೀಜನೇ ತಗೊಂಬಂದು, ಅವಾಗ ನಾನು ಒಂದು 5,000 ಬೀಜ ತಗೊಂಬಂದು ಒಟ್ಲಾಕಿ ಅದನ್ನೆಲ್ಲ ಮೊಳಕೆ ಬರೆಸಿ ಒಂದು ವರ್ಷದ ಗಿಡ ಮಾಡೋ ತನಕ ನಮಗೆ ಹೆಚ್ಚು ಕಡಿಮೆ ಒಂದು 3,000 ಸ್ವಲ್ಪ ಹೊರಟೋಯ್ತು. ನಮಗೆ ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಅಷ್ಟು ಇದಾಗಿ ಗೊತ್ತಾಗಿದೆ. ಒಂದು 3,000 ಗಿಡಗಳು ಬಂತು. ಅದನ್ನು ನಡೆಸಿದಾಗ ನಾನು 2.5 ಎಕರೆಯಲ್ಲಿ ಒಂದು 1,800 ಗಿಡಗಳಷ್ಟು ಈಗ ನಾವು ನಿಂತಿರೋದು ಏನು ತೋಟ ಇದೆ ಅದರಲ್ಲಿ ನಾವು ಅಡಿಕೆಗನ್ನು ಹಾಕಿದೆ ಸರ್. ಈಗ ಫಸ್ಟ್ ನೀವು ಈ ಭೂಮಿಗೆ ತಂದಿದ್ದು ಅಡಿಕೆ, ಅಂದರೆ ಈ ಭತ್ತ ಬೆಳೀತಿರುವಂಥ ಜಾಗ. ಹೌದು. ಈಗ ಇದಕ್ಕೆ ಅಡಿಕೆ ಸೂಟೇಬಲ್ ಅಂತ ಫಸ್ಟ್ ಟ್ರಯಲ್ ಏನಾದರೂ? ಇಲ್ಲ, ಟ್ರಯಲ್ ಮಾಡಿದ್ದು. ಯಾಕೆ ಅಂತಂದ್ರೆ ನಮ್ಗೆ ಹಿಂದೆ ನಮ್ಮ ತೋಟದಲ್ಲೇ ನಮ್ಮ ಇಲ್ಲಿ ಪಕ್ಕದೂರಾದಂಥ ಬೆಳಗ್ಲಿ ಅಂತಿದೆ, ಅಲ್ಲಿ ಹಿಂದೆ ಇದು ಎಲೆ ಮೈಸೂರು ವಿಳ್ಳೆದೆಲೆ ಮತ್ತೆ ಅಡಿಕೆ ಬೆಳೀತಾ ಇದ್ರು ಅಲ್ಲಿ ಒಳ್ಳೆ ಪಕ್ಕ. ತುಂಬ ಚೆನ್ನಾಗಿ ಬೆಳೀತಿದ್ರು ಅವರು. ನಮ್ಮ ಪರಿಚಯದವ್ರ ಹತ್ರ ಒಂದು 10 ಗಿಡಗಳು ತಗೊಂಬಂದು ನೆಟ್ಟಿದ್ದೆ. ಅದು ತುಂಬ ನಮ್ಮ ಲೋಕಲ್ ವೆರೈಟಿ, ತುಂಬ ಚೆನ್ನಾಗಿ ಬಂದಿದೆ. ಈಗಲೂ ಇದೆ ಆ ಗಿಡಗಳು. ಅದನ್ನು ಹಾಕಿದ್ಮೇಲೆ ಅದು ಸುಮಾರು ಒಂದು 10 ವರ್ಷ ಹಾಕಿ ಇಳುವರಿ ಎಲ್ಲ ಬರ್ತಾ ಇದ್ದಾಗ ನಾವು ಯಾಕೆ ನಮ್ಮ ಭೂಮಿಲೂ ನಾವು ಹಾಕ್ಬಾರ್ದು ಅಂದ್ಬಿಟ್ಟು ಯೋಚನೆ ಮಾಡಿ, ಆವಾಗ ತೀರ್ಥಹಳ್ಳಿಯಿಂದ ನಾವು ಬೀಜ ತಗೊಬಂದು ನಾಟ್ಯ ಮಾಡಿ ಅದನ್ನು ಗಿಡಗಳು ಮಾಡ್ಕೊಂಡು ನರ್ಸರಿ ನಾವೇ ಮಾಡಿ, ಆ ನರ್ಸರಿಲಿ ಚೆನ್ನಾಗಿ ಬಂದಂಥ ಗಿಡಗಳನ್ನ ನಾವು ತೋಟ ಮಾಡಿದೆ. ಆ ತೋಟ ಮಾಡೋಕೆ ಮೊದಲು ನಾವು ತೋಟ ಮಾಡ್ಬೇಕಾದ್ರೆ ಭೂಮಿ ಸಿದ್ಧತೆ. ಇದು ಎಷ್ಟು ಎಕರೆಯಲ್ಲಿ ಇದೆ ಸರ್? ಇದು ಈಗ ನಮ್ಮದು 4.5 ಎಕರೆಲಿ ಅಡಿಕೆ ಮತ್ತು ಕಾಫಿ ಇದೆ.
ಮೊದಲು ಫಸ್ಟ್ ಹಾಕ್ಬೇಕಾದ್ರೆ ಎಷ್ಟು ಎಕರೆಯಲ್ಲಿ ಹಾಕಿದ್ರಿ? ನಾನು ಫಸ್ಟ್ ಹಾಕ್ಬೇಕಾದ್ರೆ 2 ಎಕರೆಗೆ ಹಾಕಿದೆ. ಫಸ್ಟ್ 2 ಎಕರೆ. ಫಸ್ಟ್ 2 ಎಕರೆಗೆ ಅಡಿಕೆ ಹಾಕಿದೆ. ಸರ್, ಈಗ ಇಲ್ಲಿ ಸುತ್ತಮುತ್ತದ್ದು ಯಾವ ರೀತಿ ಪರಿಸ್ಥಿತಿ ಇದೆ ಸರ್? ಪರಿಸ್ಥಿತಿ ಏನು ಅಂತಂದ್ರೆ ಈಗ ನಮಗೆ ಅವ್ರಿಗೆ ಅಡಿಕೆದು ಯಾರಿಗೂ ನಮ್ಮ ಇಲ್ಲಿ ಸಾಮಾನ್ಯವಾಗಿ ನನ್ನ ಒಂದು ಇದಾದಾಗ ಈಗ ಒಂದು ಇತ್ತೀಚೆಗೆ ಈಗ ಒಂದು 2-3 ವರ್ಷದಿಂದ ಹೆಚ್ಚು ತುಂಬಾ ಅಡಿಕೆ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. ಹಿಂದೆ ಈಗ ಒಂದು 20 ವರ್ಷದಿಂದ ಹಿಂದೆ ಯಾರಿಗೂ ಈ ಒಂದು ನಮ್ಮ ಈ ಭಾಗದ ಭತ್ತ ಬೆಳೆದ್ ಬಿಟ್ರೆ, ಹೂವು ಭತ್ತ ಒಂದ್ಬಿಟ್ರೆ ಬೇರೆ ಇನ್ಯಾವ ಬೆಳೆಗಳನ್ನೂ ಬೆಳೀತಾ ಇರಲಿಲ್ಲ. ಅಂತ ಟೈಮಲ್ಲೇ ನಾನು ಇಲ್ಲಿ ಅರಶಿನ ಬೆಳೆದು, ಅವಾಗ ಗುಂಡ್ಲುಪೇಟೆ, ನಮ್ಗೆ ಚಾಮರಾಜನಗರ ತುಂಬಾ ಅರಶಿನ ಬೆಳಿತಿದ್ರು. ಮತ್ತೆ ನಮ್ಮ ನಂಜನಗೂಡು ಭಾಗದಲ್ಲಿ ಹುಲ್ಲಳ್ಳಿ ಕಡೆ ಬೆಳಿತಿದ್ರು. ಬಟ್ ನಮ್ಮ ಏರಿಯಾದಲ್ಲಿ ಯಾರು ಬೆಳೀತಾ ಇರಲಿಲ್ಲ. ನಾನು ಅದೇ ಅವಾಗ ಗುಂಡ್ಲುಪೇಟೆ ಕಡೆಯಿಂದ ನಾನು ಅವಾಗ ಈ ಭತ್ತದ ಭೂಮಿನ ಈ ತೋಟ ಆಗಿ ಮಾರ್ಪಾಡು ಮಾಡೋದಕ್ಕೆ ಸುತ್ತ ನಾವು ಏನು ಚಾನಲ್ ನೀರು ನಮ್ಮ ಕಬಿನಿ ಬತ್ತಿತ್ತು ಅದನ್ನೆಲ್ಲ ಕಟ್ ಮಾಡಿ ಬರೀ ಭೂಮಿನೇ ಸಿದ್ಧತೆ ಮಾಡಿ ಅದಕ್ಕೆ ಅರಿಶಿನ ಮತ್ತು ಅಡಿಕೆ ಹಾಕಿದ್ದಾರೆ. ನಮ್ಗೆ ಅಡಿಕೆ ಫಸಲು ಬರೋ ತನಕ ಸುಮಾರು ಹೆಚ್ಚು ಕಡಿಮೆ ನಾವು ಒಳಗೆ ಇಂಟರ್ ಕ್ರಾಪ್ ಆಗಿ ಅಂದರೆ ಒಳಗಡೆ ಬೇರೆ ಬೆಳೆಗಳಾದಂಥ ಅರಿಶಿನ ಬೆಳಿಬೋದು, ಬಾಳೆ ಬೆಳಿಬೋದು, ಸುಗಂಧರಾಜ ಹೂ ಬೆಳಿಬೋದು. ಕಾಫಿ ಅಂತೂ ಅದು ಸ್ವಲ್ಪ ನೆರಳು ಅಂದರೆ 5 ವರ್ಷ ಆದಮೇಲೆ ಹಾಕಬೇಕು ಕಾಫಿನ. ಇತ್ತೀಚೆಗೆ ಯಾವುದೋ ಬೇರೆ ವೆರೈಟಿಗಳು ನಿಮಗೆ ಇದರಲ್ಲೂ ಬಿಸಿಲಲ್ಲೂ ಬೆಳಿಬೋದು ಕಾಫಿ ಅಂತ ಮಾಡ್ತಾ ಇದ್ದಾರೆ. ಆದರೆ ನನಗೆ ಅದು ಯಾವುದು ಅಂತ ಇನ್ನೂ ಕರೆಕ್ಟಾಗಿ ಗೊತ್ತಾಗಿಲ್ಲ. ಬಟ್ ಈ ಬೆಳೆ ನಾನು ಇವಾಗ 4 ವರ್ಷದ ಹಿಂದೆ ನಾವು ಸಕಲೇಶ್ಪುರ ಹಾಸನ ಡಿಸ್ಟ್ರಿಕ್ಟ್ ಪಕ್ಕ ಬಾಳುಪೇಟೆ ಅಂತ, ಆ ಬಾಳುಪೇಟೆಯಿಂದ ನರ್ಸರಿಯಿಂದ ಒಂದು 2000 ಗಿಡಗಳು ತಗೊಬಂದು ಅದನ್ನ ಕಾಫಿ ಗಿಡಗಳ ಈಗ ಫಸ್ಟ್ ಟೈಮ್ ನೀವು ಇಲ್ಲಿ ಹಾಕ್ಬೇಕಾದ್ರೆ ನಿಮಗೇನು ಸಮಸ್ಯೆಗಳಿದ್ದು? ಯಾಕಂದ್ರೆ ನೀವು ಮಾಡ್ತಿರೋದು ಭತ್ತದ ನೆಲ ಆಗಿರೋದ್ರಿಂದ ನಿಮ್ಗೆ ಏನೇನು ಸಮಸ್ಯೆಗಳು? ಭತ್ತದ ನೀರನ್ನ ಮೊದಲನೇದಾಗಿ ನಾವು ಕಂಟ್ರೋಲ್ ಮಾಡ್ಕೋಬೇಕಾಯ್ತು. ಅವಾಗ ನಮ್ಗೆ ನೀರು ಯಾವಾಗ ಅಂತಂದ್ರೆ ನಮ್ಗೆ ಜುಲೈ ಕೊನೆಯಲ್ಲಿ ನಮ್ಗೆ ಕಬಿನಿ ಚಾನಲ್ ನೀರು ಬಂದ್ಬಿಟ್ರೆ ಅಪ್ ಟು ಡಿಸೆಂಬರ್ ಕೊನೆ ತನಕ ನೀರು ಹರಿತಾ ಇತ್ತು. ಆವಾಗ ನಾವು ಭೂಮಿನ ತೇವಾಂಶ ಕಾಪಾಡ್ಕೊಳ್ಳೋದು ಅಥವಾ ನೀರನ್ನ ಕಂಟ್ರೋಲ್ ಮಾಡೋದು ಒಂದು ಸಮಸ್ಯೆ ಆಗಿ ಅದನ್ನೆಲ್ಲ ನಾವು ಚಾನಲ್ ಮುಖಾಂತರ ಡ್ರೈನ್ಗಳು ಮಾಡಿ ನಮ್ಮ ಭೂಮಿಗೆ ನೀರು ಹತ್ತಿಯೋದ್ ರೀತಿ ಮಾಡ್ಕೊಂಡ್ವಿ. ಅದಾದ್ಮೇಲೆ ಏನಾಗೈತೆ, ನಮ್ಗೆ ಜನವರಿ ಟು ಜುಲೈ ತನಕ ಮಳೆ ಆಶ್ರಿತ. ಆವಾಗೆಲ್ಲ ನಾವು ಪಂಪ್ ಸೆಟ್ಟು ಮತ್ತು ಬೋರ್ವೆಲ್ಗಳಿಂದ ನಾವು ಇದನ್ನ ಇದು ಮಾಡ್ತಾ ಏನೋ ಮಳೆ ಆಶ್ರಯವಾಗಿ ಬೆಳೀತಾ ಬಂದು ಅಂದ್ರೆ ಭೂಮಿನ ನಿಧಾನವಾಗಿ ಭತ್ತದಿಂದ ಈ ಒಂದು ತೋಟದ ಕುಸಿ ಇದು ಏನು ಕುಸ್ಕಿ ಬೆಳೆಗೆ ಈ ಯಾಕಂದ್ರೆ ಈ ನಮ್ಗೆ ಮಲೆನಾಡಲ್ಲಿ ಬೆಳೆ ಅಂತ ಅದು ಅಡಕೆ ನೀರಾವರಿನೂ ಆದ್ರೂ ಇಲ್ಲೂ ನಮ್ಮಲ್ಲೂ ನೀರಾವರಿ ಇದೆ. ಅರೆ ಕುಸ್ಕಿವು ಅಂದ್ರೆ ಈ ಕಡೆಗೆ ಭತ್ತನೂ ಅಲ್ಲ, ಇದು ಡ್ರೈ ಲ್ಯಾಂಡು ಅಲ್ಲ, ಈ ಕಡೆ ವೆಟ್ ಲ್ಯಾಂಡು ಅಲ್ಲ, ಆ ಮಧ್ಯದ ರೀತಿ ಇಟ್ಕೋಬೇಕು. ಇದನ್ನ ನೀರು ಬೇಕು ಬೆಳೆದಂಗ ಯಾವಾಗ ತೇವಾಂಶ ಭೂಮಿಲಿ ಆರೋಯ್ತದ ಅವಾಗ ನೀರು ಕೊಡ್ಬೇಕು. ನೀರು ಸ್ವಲ್ಪ ತೇವಾಂಶ ಕಮ್ಮಿ ಇದೆ ಕಂಟ್ರೋಲ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಇದು ಎಲ್ಲ ಒಂಥರ ಭೂಮಿ ಎಲ್ಲ ಜಗಳ ಆಗ್ತಾ ಬಂದ್ಬಿಡ್ತದೆ. ಸರಿ ಸರ್. ಸರ್, ಈಗ ಈ ಭಾಗದಲ್ಲಿ ಈಗ ನಿಮ್ಮನ್ನ ನೋಡಿ ಯಾರಾದ್ರೂ ಮಾಡ್ತಾ ಇದಾರ ಮತ್ತೆ ಕಾಫಿ ಅಡಿಕೆ ಹಂಗೆ, ಅಥವಾ ಈ ಭಾಗದಲ್ಲಿ ಫಸ್ಟ್ ಮಾಡಿದವರಂತೂ ನೀವೇ? ಹೌದು. ಈಗ ಈ ಇತ್ತೀಚಿನ ದಿನಗಳಲ್ಲಿ ಈ ಕಡೆ ಎಲ್ಲ ಮಾಡ್ತಾ ಇದ್ದಾರೆ. ಇವಾಗ ಇತ್ತೀಚಿನ ದಿನಗಳಂತೂ ಅಡಕೆ ಅಂತೂ ತುಂಬಾ ಆಗ್ತಾ ಇದಾರೆ. ಸುಮಾರು ಹೆಚ್ಚು ಕಡಿಮೆ ಈಗ ನಮ್ಮಲ್ಲಿ ನಮ್ಮ ಊರುಗಳಲ್ಲಿ 100ಕ್ಕೆ ಒಂದು 10% ಅಡಕೆ ಆಗ್ತಾ ಇದ್ದಾರೆ. ಅಂದ್ರೆ 100 ಎಕರೆಗೆ 10 ಎಕರೆ ಅಷ್ಟು ಅಡಕೆ ಇವಾಗೆಲ್ಲ ಈಗ ಒಂದು 3 ವರ್ಷದಿಂದ ಈಚೆಗೆ ಗಿಡಗಳು ತಂದು ಹಾಕ್ತಾ ಇದ್ದಾರೆ. ನಿಮ್ದಂತೂ ಆಲ್ರೆಡಿ ನಂದು ಕ್ರಾಫ್ಟ್ ಬರ್ತಾ ಇದೆ. 5 ವರ್ಷದಿಂದ ಕ್ರಾಫ್ಟ್ ಬರ್ತಾ ಇದೆ. ಅದರಲ್ಲೂ 2 ವರ್ಷದಿಂದ ಈಚೆಗೆ ತುಂಬಾ ಚೆನ್ನಾಗಿ ಬಂದಿದೆ. 2 ವರ್ಷದಿಂದ ಹೆಚ್ಚು ಕಡಿಮೆ ನಂದು 200 ಕ್ವಿಂಟಲ್ 210 ಕ್ವಿಂಟಲ್ ಕಾಫಿ ಇದು ಅಡಿಕೆ ಬಂದಿತ್ತು. ಈ ವರ್ಷನೂ ನಂದು ಹೋದ ವರ್ಷ ಈ ಜುಲೈ ಆಗಸ್ಟಿಂದ ಫೆಬ್ರವರಿ ತನಕ 240 ಕ್ವಿಂಟಲ್ ಬಂದಿತ್ತು. ಒಳ್ಳೆ ರೈಟು ಸಿಕ್ಕಿತ್ತು. ಅಂದ್ರೆ ನಾವು ಹಸಿ ಅಡಕೆನೆ ಕೊಟ್ಬಿಡ್ತೀವಿ, ಅವರೇ ಬಂದು ಕುಯ್ಕೊಂಡು ತೂಕ ಮಾಡ್ಕೊಂಡು ಹೋಗ್ತಾರೆ. 1 ಕ್ವಿಂಟಾಲ್ಗೆ ನಮ್ಗೆ 6,000 ರೂಪಾಯಿ ಕೊಟ್ಟಿದ್ರು. ಸರ್, ಈಗ ಇಲ್ಲಿನ ವಾತಾವರಣ ಯಾವ ರೀತಿ ಇದೆ ಸರ್? ಇದು ಒಂಥರ ಒಣ ಪ್ರದೇಶನ ಹೇಗೆ? ಹೌದು, ಇದು ಒಣ ಪ್ರದೇಶ. ಬಟ್ ಆದ್ರೆ ನಾವು ಈ ತೋಟ ಮಾಡ್ಬೇಕಾದ್ರೆ ಯಾವಾಗ್ಲೂ ಅಡಕೆ ತೋಟ ಮಾಡ್ಬೇಕಾದ್ರೆ ಮಾತ್ರ ಪಶ್ಚಿಮದಿಂದ ಬೀಳ್ತಕ್ಕಂಥ ಬಿಸಿಲನ್ನ ಕಂಟ್ರೋಲ್ ಮಾಡ್ಬೇಕು. ಯಾಕೆ ಬಿಸಿಲು? ಇಳಿ ಬಿಸಿಲು 12-1 ಗಂಟೆ ಮೇಲೆ ಬೀಳ್ತಕ್ಕಂಥ ಬಿಸಿಲು ಅಡಕೆ ಭಾಗಗಳು ಬಿದ್ದರೆ ಈ ಭಾಗ ಸುಟ್ಟು ಬಿಡ್ತದೆ ಅನ್ನಿದು. ಒಂದ್ ಲೈನ್ ಅಲ್ಲಿ ಎಲ್ಲಿ ಇರ್ತದೆ ಆ ಬಿಸಿಲಿನ ಸೂರ್ಯನ ಕಿರಣಗಳು ಅಡಕೆ ಮೇಲೆ ಬೀಳೋದನ್ನ ಕಂಟ್ರೋಲ್ ಮಾಡ್ಬೇಕು. ಅದಕ್ಕೋಸ್ಕರ ನಾವು ಬೇರೆ ಬೇರೆ ಜಾತಿ ಮರಗಳು, ನಿಮ್ಗೆ ತೇಗ ಆಗ್ಬೋದು, ಮಹಾಗನಿ ಆಗ್ಬೋದು, ಬಾರ್ಡರ್ ಸುತ್ತ ಪೂರ್ತಿ ಇದೆ. ನಮ್ದು ಫುಲ್ ಸುತ್ತ ನಂದು ಹೆಚ್ಚು ಕಡಿಮೆ ಒಂದು 50-60 ಟೀಕ್ ಇದೆ.
ಒಂದು 50-60 ಮಹಾಗನಿನೂ ಇದೆ. ಮತ್ತು ಅದ್ರ ಜೊತೆಗೆ ನಮ್ಮದೇ ಆದಂಥ ಬೇವಿದೆ, ಸಿಲ್ವರ್ ಇದೆ, ಈ ಥರ ಬೇರೆ ಬೇರೆ ಕಾಡು ಜಾತಿ ಮರಗಳು ಸುಮಾರಿದೆ. ಅವು ನಾವು ಕಂಟ್ರೋಲ್ ಇದನ್ನೇನೈತೆ ಅಡಿಕೆ ತೋಟ ಜಾಸ್ತಿ ಮೇಲೆ ಹೋದಾಗ ಅದಾದ್ರದ್ದೇ ನೆರಳು ಬಿದ್ದು ಅವಾಗ ಯಾವುದೇ ರೀತಿ ತೊಂದರೆ ಆಗಲ್ಲ. ಒಂದು ವಾತಾವರಣದಲ್ಲಿ ಸೂರ್ಯನ ಬಿಸಿಲು ಇಲ್ಲಿ ಜಾಸ್ತಿ ಕಂಟ್ರೋಲ್ ಮಾಡ್ಕೋಬೇಕು. ಒಂದು ಇದು ಎಲ್ಲ ಮಳೆ ಆಶ್ರಿತ ಇಲ್ಲಿ. ಹೌದು. ಇಲ್ಲಿ ಟೆಂಪರೇಚರ್ ಹೆಂಗೆ? ಟೆಂಪರೇಚರ್ ಈ ಸರಿ ಮಾತ್ರ ನಮ್ದು ಇದುವರೆಗೂ 35 ಮೇಲೆ ಹೋಯ್ತಿರ್ಲಿಲ್ಲ ಇಲ್ಲಿ ತನಕನು. ಈ ಸರಿ 2024ರಲ್ಲಿ 41-42 ಹೋಗ್ಬಿಟ್ಟಿದೆ ಈ ಸರಿ ಮಾತ್ರ. ಈ ಸಲ ಬಹಳ. ಹೌದು. ಈ ಸಲ ಆಗಿದ್ದಕ್ಕೆ ಕಾಫಿಗೆ ಏನಾದ್ರು ತೊಂದರೆ? ಕಾಫಿಗೆ ಹೌದು, ನಮ್ಗೆ ಈ ಸರಿ ಏನಾಯ್ತು, ಹೋದ್ ಸರಿ ಏನ್ ಗಿಡಗಳಿದ್ದು ಅದರಷ್ಟು ನಮ್ಗೆ ಇಳುವರಿ ಮಾಡಕ್ಕಾಗಲ್ಲ. ಗಿಡ ಕಾಪಾಡ್ಕೊಳ್ಳೋದೇ ಒಂದು ನೀರನ್ನ ನಾವು ಅದಕ್ಕೋಸ್ಕರನೇ ಈ ಸರಿ ಎಲ್ಲ ಸ್ಪ್ರಿಂಕ್ಲರ್ಗಳು, ಡ್ರಿಪ್ಪು, ಈ ತರ ಎಲ್ಲ ಒಂದು ಇದಕ್ಕೆ. ಯಾಕಂದ್ರೆ ನೀರು ಹಾಯ್ಸಕ್ ಆಗ್ಲಿಲ್ಲ. ಅವಾಗ ನೀವು ಎಷ್ಟೇ ನೀರು ಕೊಟ್ರು ಏನಾಗೋದು, ಇವತ್ತೆಲ್ಲ ಒಂದ್ ದಿವ್ಸಕ್ಕೆ ನಾವು ಒಂದ್ ಬೋರಲ್ಲಿಂದ ನಮ್ಗೆ ಬರ್ತಕ್ಕಂಥದ್ದೇ ಬೆಳಗ್ಗೆ 4 ಗಂಟೆ ಕರೆಂಟು, ರಾತ್ರಿ 3 ಗಂಟೆ. ಅವೆರಡು ಬೋರ್ವೆಲ್ ಓಡಿಸಿದ್ರೆ ಒಂದು 15-20 ಕ್ವಿಂಟಲ್ ನೀರು ಹಾಯಿಸೋದೇ ಕಷ್ಟ ಆಗುತ್ತೆ. ಆದ್ರಿಂದ ಏನಾಯ್ತು, ನಾವು ಬೋರ್ವೆಲ್ ಇದನ್ನ ಡ್ರಿಪ್ಪು ಮತ್ತೆ ಸ್ಪ್ರಿಂಕ್ಲರ್ಗೆ ಹೋದಾಗ ಹೆಚ್ಚು ಕಡಿಮೆ ಒಂದು ದಿವಸಕ್ಕೆ ಒಂದು 20-25-30 ಕ್ವಿಂಟಲ್ ಅಷ್ಟು ಕವರ್ ಮಾಡ್ತೀವಿ. ಅಂದ್ರೆ ಒಂದು ವಾತಾವರಣದಲ್ಲಿ ನಾವು ಒಣ ಪ್ರದೇಶದಲ್ಲಿ ಬೆಳಿತೀನಿ ಅಂತಂದ್ರೆ ಒಳ್ಳೆ ನೆರಳು ಮತ್ತೆ ಒಳ್ಳೆ ವಾತಾವರಣ ಸೃಷ್ಟಿ ಮಾಡ್ಕೋಬೇಕು. ಸ್ಪೆಷಲಿ ಕಾಫಿ ಬೆಳಿಬೇಕಾದ್ರೆ ಮಾತ್ರ ಕಾಫಿಗಿಂತ ಅಡಿಕೆಗೆ ಕಾಫಿ ಸಾಮಾನ್ಯವಾಗಿ ಬಿಸಿಲು, ಅದಕ್ಕೆ ಎರಡೂನು ಅದು ಬಿಸಿಲು. ಆಮೇಲೆ ಎರಡನೇದಾಗಿ ಕಾಫಿಗೆ ಏನಪ್ಪಾ ಅಂತಂದ್ರೆ ಭೂಮಿ ಸಮತಟ್ಟಾಗಿರಕ್ಕಿಲ್ಲ, ಸ್ವಲ್ಪ ಡುಬ್ಬು ಒಕ್ಕರಾಗಿರ್ಬೇಕು. ಯಾಕಂದ್ರೆ ನೀರು ಮಳೆ ಜಾಸ್ತಿ ಆದಾಗ ನಿಂತ್ಕೋಬಾರ್ದು, ಹರಿದು ಹೊರಟೋಗ್ಬೇಕು, ಬಸ್ಸು ಕಾಲುವೆಗಳು ಮಾಡ್ಕೋಬೇಕು. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ. ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ. ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್. ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ.
ಇದ್ರ ಭೂಮಿ ಸಿದ್ಧತೆ ಹೆಂಗ್ ಮಾಡ್ಕೊಂಡ್ರಿ? ಭೂಮಿ ಅದನ್ನೇ ಫಸ್ಟ್ ಹೇಳಿ ಸರ್. ಒಂದು ಬಾರ್ಡರ್ಲಿ ನೀವು ಮರಗಳ ಹಾಕೊಂಡ್ರಿ, ಆಮೇಲೆ ಅಡಿಕೆ ಮರಗಳನ್ನ ಯಾವ್ಯಾವ ಡಿಸ್ಟೆನ್ಸ್ ಅಲ್ಲಿ ಹೆಂಗ್ ನಾಟಿ ಮಾಡಿದ್ರಿ? ನಾವು ಅಡಿಕೆ ಮರಗಳು ಎಲ್ಲ ಮೊದಲು ಮಾಡಿದ್ದೆಲ್ಲ 8 ಮಾಡಿದ್ವಿ. 8 ಈಗೆಲ್ಲ 9 ಮಾಡ್ತಾ ಇದ್ವಿ. ಹೊಸದ ತೋಟ? ಹೌದು, ಹೊಸ ತೋಟ ಅಂದ್ರೆ ಈಗ ಒಂದು 4 ವರ್ಷದಿಂದ ಮಾಡ್ತದ ನಾವು. ಮೇಲ್ಗಡೆದೆಲ್ಲ 9 ಯಾಕೆ 9 ಮಾಡ್ತೀವಿ ಅಂದ್ರೆ ಸ್ವಲ್ಪ ತುಂಬಾ ಸೆತ್ತಗಳ ಕಳ ಅದನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಟ್ರ್ಯಾಕ್ಟರ್ ಕಲ್ಟಿವೇಶನ್ ಸುಮ್ಮನೆ ಇದು ಮಾಡೋದಕ್ಕೆ, ರೋಟಾವೇಟರ್ ಹೊಡೆಯೋದಕ್ಕೆ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಬೇಕು. ಅದರಿಂದ ಒಂದು. ಆಮೇಲೆ ಮರದಿಂದ ಮರಕ್ಕೆ ನಿಮ್ಗೆ 9 ಅಡಿ ಡಿಸ್ಟೆನ್ಸ್ ಇಟ್ಟಾಗ ಯಾವುದೇ ರೀತಿ ಎಲೆಗಳು ಒಂದಕ್ಕೊಂದು ಟಚ್ ಆಗಲ್ಲ. ಅವು ಸ್ವತಂತ್ರವಾಗಿ ಅವು ಏನು ಗಾಳಿ ಬೆಳ್ಕೋಬೇಕು ಅಷ್ಟನ್ನು ತಗೊಳಕ್ಕೆ ಒಂದು ಅವಕಾಶ ಇರ್ತದೆ. ಆಮೇಲೆ ಎರಡನೇದಾಗಿ ನಾವು ಈ ಬೀಳ್ತದಲ್ಲ ಸೋಗ್ಗಳು, ನಮಗೆ ಡಿಸೆಂಬರಿಂದ ಹಿಡಿದು ಹೆಚ್ಚು ಕಡಿಮೆ ಮಾರ್ಚ್ ಏಪ್ರಿಲ್ ತನಕ ಪ್ರತಿ ಒಂದು ಗಿಡದಿಂದ 10 ರಿಂದ 15 ಎಲೆಗಳು, ಅಡಿಕೆ ಎಲೆಗಳು ಸಿಗುತ್ತೆ. ಅದನ್ನೆಲ್ಲ ನಾವು ಒಂದ್ ಕಡೆ ಮಾಡಿ ನಮ್ಮಲ್ಲಿ ಟ್ರ್ಯಾಕ್ಟರ್ದು ಚಾಪ್ ಕಟ್ರ್ ಅದನ್ನ ಚಾಪ್ ಕಟ್ರಲ್ಲಿ ಹುಡಿ ಮಾಡಿ ಆ ಹುಡಿನ ಪ್ರತಿ ಒಂದು ಗಿಡಗಳಿಗೆ ಹಾಕಿದಾಗ ಅದೇನಾಗುತ್ತೆ, ತೇವಾಂಶನ ಹಿಡಿದಿಟ್ಕೊಳುತ್ತೆ. ಆಮೇಲೆ ಎರಡನೇದಾಗಿ ನಮ್ಗೆ ಚೆನ್ನಾಗಿ ಒಂದು 4-5 ವರ್ಷ ಆದಮೇಲೆ ಎರೆಹುಳು ಉತ್ಪತ್ತಿ ಆಯ್ತದೆ. ಅದು ಎರೆಹುಳಿ ಉತ್ಪತ್ತಿ ಆದಾಗ ನೀವು ಯಾವುದೇ ರೀತಿ ಗೊಬ್ಬರಗಳು ಕೊಡಬೇಕಾದ ಅವಶ್ಯಕತೆನೇ ಇರಲ್ಲ. ಅದು ತುಂಬ ಚೆನ್ನಾಗಿ ಒಳ್ಳೆ ಇದಾಗುತ್ತೆ. ನಮಗೆ ತೆಂಗಿನ ಮಟ್ಟೆಗಳು ಮತ್ತು ಅಡಕೆದು ಬೇರೆ ಏನು ವೇಸ್ಟ್ ಬರುತ್ತೆ ನಮ್ಗೆ, ನಮ್ಮ ಸೆತ್ತೆಗಳು ಮತ್ತು ಬಾಳೆ ರಚ್ಚು ಎಲ್ಲನೂ ನಾವು ಮಲ್ಚಿಂಗ್ ಮಾಡ್ಬೋದು. ಸರಿ ಸರ್, ಈಗ ನೀವು ಕಾಫಿ ತಂದು ಹಾಕಿದಾಗ ನೀವು ಹೇಳಿದ್ರಿ ಬೀಜಗಳನ್ನ ಶಿವಮೊಗ್ಗದಿಂದ ಅಲ್ಲಿಂದ? ಇಲ್ಲ, ಕಾಫಿ ಅಲ್ಲ, ಅಡಿಕೆ. ಇದು ನಾವು ಬಾಳುಪೇಟೆಯಿಂದ ಗಿಡಗಳೇ ತಂದಿದ್ದು, ಡೈರೆಕ್ಟ್ ಗಿಡನೇ ತಂದು ನಾಟಿ ಮಾಡಿದ್ರಿ ಇಲ್ಲಿ. ಅಷ್ಟೊತ್ತಿಗೆ ಅಡಿಕೆದು ಎಷ್ಟು ವರ್ಷ ಆಗಿತ್ತು? ಆವಾಗ ನನ್ಗೆ ಅಡಿಕೆದು ಹೆಚ್ಚು ಕಡಿಮೆ 10 ವರ್ಷ ಆಗ್ಬಿಟ್ಟಿತ್ತು. ಅಂದ್ರೆ ಆಲ್ರೆಡಿ ನೆರಳಾಗಿತ್ತು. ಸರ್, ಈಗ ಕಾಫಿಗೆ ಯಾವ ರೀತಿ ಒಳಗಡೆ ಭೂಮಿ ಸಿದ್ಧತೆ ಮಾಮೂಲಿ ನಮ್ಗೆ ಅಡಿಕೆ ತೋಟ ಚೆನ್ನಾಗಿರ್ತದೆ. ಅಡಿಕೆ ತೋಟದೊಳಗೆ ಕಾಫಿಗೆ ಏನು ಭೂಮಿ ಸಿದ್ಧತೆ ಮಾಡ್ಬೇಕಿಲ್ಲ. ಗುಂಡಿ ತೋಡಿ ನಾವು ಕರೆಕ್ಟಾಗಿ ಆಗಸ್ಟ್ ಜುಲೈ ಕೊನೆ ಆಗಸ್ಟ್ ಮಳೆ ಬರ್ತಕ್ಕಂಥ ವಾತಾವರಣ ತಂಪಾಗಿರುವಾಗ ಹಾಕ್ಬಿಟ್ರೆ ಅಪ್ ಟು ಅವು ಜನವರಿ ತನಕ ಗಿಡಗಳು ಚೆನ್ನಾಗಿ ಬಂದ್ಬಿಡ್ತವೆ. ಆಮೇಲೆ ಜನವರಿಯಿಂದ ಜುಲೈ ತನಕ ನೀರನ್ನ ಮೇಂಟೈನ್ ಮಾಡ್ಕೋಬೇಕು. ಅವಾಗ ಮಾಡಿದಾಗ ನಮ್ಗೆ 2.5-3 ವರ್ಷಕ್ಕೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ. ನೀವು ಹೆಂಗ್ ನಾಟಿ ಮಾಡಿ ಸರ್? 2 ಅಡಿಕೆ ಮಧ್ಯೆ ಮಾಡಿ? 2 ಅಡಿಕೆ ಮಧ್ಯೆ 2 ಅಡಿಕೆ ಮಧ್ಯೆ ಒಂದು ಸಾಲು. ಹೌದು, ಹೆಂಗ್ ಸಾಲ್ ಮಾಡ್ತೀವಿ ಅಂದ್ರೆ ಈಗ ನೋಡಿ ಇದೆ, ಈಗ ನಾವು ರೋಟಾವೇಟರ್ ಹಿಂಗ್ ಹೊಡಿಬೋದು ಈ ಬಾಳಲ್ಲಿ ನೋಡಿ, ಇದು ಹಿಂಗ್ ತಿರುಗಿಸ್ಕೊಂಡು ಮತ್ತೆ ಇದ್ರಲ್ಲಿ ಹೋಗ್ಬೋದು. ಲಾಸ್ಟ್ ಕೊನೆ ಲೈನ್ಗೆ ಹಾಕೋದಿಲ್ಲ. ಅಡಿಕೆ ಸಾಲಲ್ಲಿ ಇದೆ. ಹೌದು, ಅಡಿಕೆ ಸಾಲಲ್ಲಿ ಮಧ್ಯೆ ಒಂದಿದೆ, ಮಧ್ಯೆ ಬಿಟ್ಟು. ಹೌದು, 8 ಅಡಿ ಇಟ್ಟಾಗ ನಮ್ಗೆ ಈ ಅರೇಬಿಕಾಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಅಷ್ಟು ನಿಮ್ಗೆ ಅದು ಏನ್ ಗಿಡ ಚೆನ್ನಾಗಿ 6 ವರ್ಷ ಆದ್ರೆ ಅದು ಹೆಚ್ಚು ಕಡಿಮೆ ಒಂದು 5 ಅಡಿ ಹೋಗುತ್ತೆ. ಅದರಿಂದ ಅದು ಏನು ಒಂದಕ್ಕೊಂದು ಟಚ್ ಆದ್ರೂ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆವಾಗ ನಮ್ಗೆ ಅಡಿಕೆಗೆ ಇದು ಕಾಫಿ ಗಿಡಗಳು ತುಂಬ ಚೆನ್ನಾಗಿ ಬೆಳ್ಕೊಬಿಟ್ಟಾಗ ಭೂಮಿಲಿ ಕಳೆನೂ ಬರಲ್ಲ. ಸರ್, ಈಗ ಅಡಿಕೆ ಸಾಲಂತೂ ಕಾಫಿ ಇದೆ. ಹೌದು. ಈಗ ಹೆಂಗೆ ಸರ್, ಏನು ಡಿಸ್ಟೆನ್ಸ್ ಇದೆ? ಅಡಿಕೆದ ಎಷ್ಟು ಡಿಸ್ಟೆನ್ಸ್ ಇದೆ? ಸೇಮ್ ಅಷ್ಟೇ ಡಿಸ್ಟೆನ್ಸ್. 8 ಅಡಿಗೆ ಏನಿದೆ ಅಡಿಕೆ, ಅದೇ ತರ ಕಾಫಿನೂ 8 ಅಡಿ ಬರುತ್ತೆ. ಹೊಸ ತೋಟದಲ್ಲಿ 9 ಬರುತ್ತೆ. ಓಕೆ, ಹಂಗಂದ್ರೆ 1 ಎಕರೆಯಲ್ಲಿ ಎಷ್ಟು ಗಿಡ ಕುಂದ್ರಿಸಿ? 1 ಎಕರೆಯಲ್ಲಿ ಎಷ್ಟು ಕಾಫಿ? ಹೌದೌದು, ನಿಮ್ಗೆ 1 ಎಕರೆಯಲ್ಲಿ ನಮ್ಮದು ಇದು 8 ಮಾಡಿದ್ರೆ 600 ಗಿಡ ಬರುತ್ತೆ. ಓಕೆ, ಕಾಫಿ ಸರ್? ಕಾಫಿನೂ 600 ಬರುತ್ತೆ. ಅದ್ರಲ್ಲಿ ನಾವು ಕಾಫಿನ ಸ್ವಲ್ಪ ಕಡಿಮೆ ಮಾಡ್ತೀವಿ. ಯಾಕೆ ಕಡಿಮೆ ಮಾಡ್ತೀವಿ ಅಂದ್ರೆ ಲಾಸ್ಟ್ ಲೈನು ಹೊಡ್ಕೊಳಕ್ಕೆ ಒಂದು ಲೈನ್ ಬಿಡೋದ್ರಿಂದ ಈ ಕಡೆ ಆ ಕಡೆ 2ರಿಂದ ಹೆಚ್ಚು ಕಡಿಮೆ ಒಂದು 50 ಗಿಡಗಳು ಕಡಿಮೆ ಆಗುತ್ತೆ. ಅಲ್ಗೊಂದು 550 ಗಿಡ ಬರುತ್ತೆ ಕಾಫಿ. ಸರಿ ಸರ್, ಈಗ ನೀವು ಹಾಕಿರುವಂತ ಕಾಫಿ ತಳಿ ಯಾವುದು ಸರ್? ಕಾಫಿ ಇದು ಚಂದ್ರಗಿರಿ ಅಂತ, ಅರೇಬಿಕಾದಲ್ಲಿ ಚಂದ್ರಗಿರಿ. ಓಕೆ, ರೋಬಸ್ಟಾಗೂ ನೀವು ಟ್ರೈ ಮಾಡಬಹುದಿತ್ತಲ್ಲ, ಇದನ್ನೇ ಬೆಳೆಕ್ಕೆ ಏನಾದ್ರು ಕಾರಣ? ಹೌದೌದು, ರೋಬೆಸ್ಟ್ ಏನು ಅಂತಂದ್ರೆ ಅದು ಇಳುವರಿ ಬರೋದು ಸ್ವಲ್ಪ ನಿಧಾನ. ಇದಕ್ಕಿಂತ ಅರೇಬಿಕಾಗಿಂತ 1-2 ವರ್ಷ ನಿಧಾನ ಆಗುತ್ತೆ. ಮತ್ತೆ ಅದು ಗಿಡ ತುಂಬಾ ದಪ್ಪ ಆಗ್ಬಿಡುತ್ತೆ. ಅದನ್ನ ಇಷ್ಟ ಹಾಕಕ್ಕಾಗಲ್ಲ ನಾವು. ಅದು ಹೆಚ್ಚು ಕಡಿಮೆ 16 ಅಡಿ ಸ್ಪೇಸಿಂಗ್ ಜಾಸ್ತಿ ಬೇಕು. ಯಾಕಂದ್ರೆ ಅದು ತುಂಬಾ ಮರ ಆಗುತ್ತೆ. ಅದು ತುಂಬಾ ದೊಡ್ಡದಾಗಿ ಮರ ಆಗುತ್ತೆ. ಆಮೇಲೆ ಅದರಲ್ಲೇ ನಮ್ಗೆ ಕುಯಿಲ್ಗೆ ಸಮಸ್ಯೆ ಆಗುತ್ತೆ. ಕಟಾವು ಮಾಡಕ್ಕೆ ಇಷ್ಟು ಈಸಿಯಾಗಿ ಮಾಡ್ಕೊಳಕ್ ಬರಲ್ಲ ಅದು. ಅದರಿಂದ ನಾವೇನ್ ಮಾಡ್ತೀವಿ, ಈ
ಚಂದ್ರಗಿರಿ ಇದಕ್ಕೆ ಹೋಗಿರೋದು ಸಣ್ಣದಾಗಿರುತ್ತೆ, ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇತ್ತೀಚೆಗೆ ಹೌದೌದು, ಜಾಸ್ತಿ ಆಳ ಸಮಸ್ಯೆ ಒಂದು. ಆಮೇಲೆ ಎರಡನೇದಾಗಿ ನಮ್ಗೆ ಎಲ್ಲಾ ರೀತಿ ಔಷಧಿ ಸ್ಪ್ರೇ ಮಾಡೋದಕ್ಕೆ, ಮತ್ತೆ ಆಮೇಲೆ ಮೇನ್ ಅಡಿಕೆ ಗಿಡದ್ದು ಸೋಗ್ ಬಿದ್ರು ರಂಬೆಗಳು ಕಟ್ ಆಗ್ತವೆ. ಅದೇ ತರ ನಿಮ್ಗೆ ದೊಡ್ಡದಾದಾಗ ಗಿಡ ಮೇಲಿಂದ ಅಡಿಕೆದು ಸೋಗ್ ಬೀಳ್ತಾನೆ ಇರ್ತವೆ. ಅವಾಗ ಅದೆಲ್ಲ ಕಾಫಿ ಬೀಜದ ಮೇದು ಹೂವು ಮತ್ತೆ ಅದ್ರದ್ದು ಹಣ್ಣು ಮೊದಲು ಅದು ಕಾಯಿ ಎಲ್ಲ ಉದುರ್ತವೆ. ಹೌದು. ಮತ್ತೆ ಅಡಿಕೆ ಹಾರ್ವೆಸ್ಟ್ ಮಾಡೋ ಟೈಮಿಗೂ ನಿಮ್ಗೆ ಹೌದು, ಅವಾಗ ಏನ್ ಮಾಡ್ತಾರೆ ಅವರು, ಈ ಕಡೆ ಕಾಫಿ ಅವರು ಸಾಮಾನ್ಯವಾಗಿ ಅಡಿಕೆ ಹಾರ್ವೆಸ್ಟ್ ಮಾಡೋರು ಸುಮಾರು ಒಂದು ಅರ್ಧಕ್ಕಿಂತ ಜಾಸ್ತಿ ದೂರ ಅಡಿಕೆ ಗಿಡದ ಮೇಲೆ ಹತ್ಕೊಂಡು ಹೋಗ್ತಾರೆ. ಹತ್ಕೊಂಡು ಹೋಗಿ ಮೇಲಿಂದ ಕುಯ್ದಾಗ ಏನ್ ಮಾಡ್ತಾರೆ ಅವರು, ಆ ಅಡಿಕೆ ಇದು ಕಾಫಿ ಗಿಡ ಯಾವ ಭಾಗದಲ್ಲಿ ಇಲ್ಲ ಆ ಕಡೆಗೆ ಕೆಡ್ಕೋತಾರೆ. ಹೌದು, ಅದಕ್ಕೇನು ತೊಂದರೆ ಇಲ್ಲ, ಆರಾಮಾಗಿ ಮಾಡ್ತಾರೆ. ಈಗ ಸರ್ ಇದರಲ್ಲಿ ಈಗ ನೀರಾವರಿಗೆ ಬರೋಣ ಸರ್. ಈಗ ನೀರಾವರಿ ಯಾವಾಗ ಕೊಡ್ತೀರಾ ಇದಕ್ಕೆ? ನಾವು ನೀರಾವರಿ ಕೆಲವೊಂದು ಮಲೆನಾಡಲ್ಲಿ ಏನ್ ಪದ್ಧತಿ ಇದೆ ಅಂದ್ರೆ ಸ್ಪ್ರಿಂಕ್ಲರ್ ಹಾಕೋದು ಒಂದು ಪದ್ಧತಿ ಇದೆ. ನಾವು ವೈಜ್ಞಾನಿಕವಾಗಿ ನೀರು ಕೊಟ್ಟರೆ ಸಾಕು, ಅದರಲ್ಲಿರುವ ಗಿಬ್ಬರಲಿಕ್ ಆಸಿಡ್ ಬಂದು ಆಕ್ಟಿವೇಶನ್ ಮಾಡತ್ತೆ ಬಡ್ನ, ಅಲ್ಲಿ ಹೂಗಳು ಬಿಡತ್ತೆ ಅಂತ ಒಂದು ಥಿಯರಿ ಇದೆ. ನಿಮ್ಗೆ ಯಾವ್ದು ಅನ್ಸುತ್ತೆ? ನಮ್ಗೆ ಅದ್ರ ಬಗ್ಗೆ ಮೊದಲು ಗೊತ್ತಿರ್ಲಿಲ್ಲ. ನಾವು ಗಿಡಗಳು ಹಾಕಿ ನಾವು ಮಾಮೂಲಿ ಹೈನೀರೇ ಮಾಡ್ತಾ ಇದ್ವಿ. ಅದಾದ್ಮೇಲೆ ಸ್ವಲ್ಪ ಗಿಡಗಳು ಯಾವಾಗ ಏರುಪೇರು ಆಗೋದು, ಒಂದ್ ಗಿಡ ಚೆನ್ನಾಗ್ ಬಂದ್ಬಿಡೋದು, ಒಂದ್ ಗಿಡ ಇದಾಗೋದು, ಸರಿಯಾದ ರೀತಿ ಇದಾಯ್ತಿರ್ಲಿಲ್ಲ. ಅದಕ್ಕೆ ಈ ವರ್ಷ ಆಮೇಲೆ ಎರಡನೇದಾಗಿ ನಮ್ಗೆ ಮಳೆ ಸಮಸ್ಯೆ ಆಗಿ ಬೋರ್ವೆಲ್ಗಳ ನೀರು ಕಮ್ಮಿಯಾಗಿ ಆ ನೀರ್ನ ಹೈನೀರು ಹಾಯ್ಸಕ್ ಆಗದೆ ಇದ್ದಾಗ ನಾವು ಸ್ಪ್ರಿಂಕ್ಲರ್ ಮಾಡಿದ್ವಿ. ಸ್ಪ್ರಿಂಕ್ಲರ್ ಮಾಡಿದಾಗ ಈಗೇನ್ ಕಾಫಿ ಈಲ್ಡಿಂಗ್ ಇದೆಯಲ್ಲ ಅದು ಹೈ ನೀರ್ದೇ ಈಲ್ಡಿಂಗ್. ಈಗ ಬಂದಿರೋದು ಹೈನೀರು, ನೆಕ್ಸ್ಟ್ ಇಯರ್ ಬರೋದು ಸ್ಪ್ರಿಂಕ್ಲರ್. ಓಕೆ, ನಿಮ್ಗೆ ಈ ಹೈ ನೀರಲ್ಲಿ ಮಾಡಿದ್ ಹೆಂಗ್ ಬಂದಿದೆ? ಹೈನೀರಲ್ಲಿ ಮಾಡಿದ್ದು ಈಗ ನಮ್ಗೆ ಯಾಕಂತಂದ್ರೆ ತೋಟ ಇವಾಗಿನ ಇಂಪ್ರೂವ್ಮೆಂಟ್ ಸ್ಟೇಜ್ ಅಲ್ಲಿ ಇರೋದು, ಅದರಿಂದ ನಮ್ಗೆ ಅದನ್ನ ಇಳುವರಿ ಹೇಳಕ್ ಬರಲ್ಲ. ಇವಾಗ ಏನಾಗಿದೆ, ಕಾಯಿ ಬಂದಿದೆ, ಹೂವು ಕಾಯಿ ಎಲ್ಲ ಬಂದಿದೆ. ಬಟ್ ಏನ್ ಗೊತ್ತಾ, ನಮ್ಗೆ ಅವ್ರೇನ್ ಹೇಳೋದು, ಒಂದು ಅರೇಬಿಕಾ ಗಿಡ ಸುಮಾರು ಮಿನಿಮಮ್ ನಿಮ್ಗೆ 1 ಎಕರೆಲಿ ಅಂದ್ರೆ ಕಾಫಿ ತೋಟದ ಮಧ್ಯೆ ಕಡಿಮೆ ಅಂತಂದ್ರೆ ನೀವು 5 ರಿಂದ 6 ಕ್ವಿಂಟಲ್ 7 ಕ್ವಿಂಟಲ್ ಇಳುವರಿ ತಗೋಬಹುದು ಅಂತ ಹೇಳಿ. ನಾವು ಈ ವರ್ಷ ನಾನು ಬರೀ 3 ಕ್ವಿಂಟಲ್ ಅಷ್ಟು ತಗೊಂಡಿದ್ದೆ. ಓಕೆ, ಈಗ ಜಸ್ಟ್ ನಾಟಿ ಮಾಡಿ ಎಷ್ಟು ವರ್ಷ? ನಾಟಿ ಮಾಡಿ ನಮ್ಗೆ ಇದು 3ನೇ ವರ್ಷ, 4ನೇ ವರ್ಷ. 4 ವರ್ಷದ ಇದರಲ್ಲಿ ಈ ಸಲ ನಾವು 4 ಕ್ವಿಂಟಲ್ ಇಳುವರಿ ತಗೊಂಡಿದ್ವಿ. ಓಕೆ, ಇನ್ನು ನಮ್ಗೆ ಈ ಗಿಡಗಳು ಈ ವರ್ಷ ಇನ್ನೂ ಜಾಸ್ತಿ ರಂಬೆಗಳು ಎಲ್ಲ ಜಾಸ್ತಿ ಬಂದಾಗ ಇನ್ನೂ 3 ಕ್ವಿಂಟಲ್ ಅಷ್ಟು ಹೋಗುತ್ತೆ. ಅವ್ರು ಹೇಳಿದ ಪ್ರಕಾರ 7 ರಿಂದ 8 ಕ್ವಿಂಟಲ್ ಬರ್ತದೆ. ಓಕೆ ಸರ್, ಈಗ ನೀರಾವರಿ ಯಾವಾಗ ಕೊಡೋದು ಮುಖ್ಯ ಅಂತೀರಾ ನೀವು? ನಮ್ಗೆ ನೀರಾವರಿ ಸಾಮಾನ್ಯವಾಗಿ ಇದಕ್ಕೆ ಈಗ ನಮ್ಗೆ ಜುಲೈಯಿಂದ ಅಪ್ ಟು ಅಕ್ಟೋಬರ್ ತನಕ ಸಾಮಾನ್ಯ ಮಳೆ ಬೀಳ್ತಾನೆ ಇರುತ್ತೆ. ನಮ್ಗೆ ಅಂತ ಸಮಸ್ಯೆ ಏನಾಗಲ್ಲ. ನಮ್ಗೆ ಜನವರಿ ಕಳೆದ್ಮೇಲೆ ಅಪ್ ಟು ಜುಲೈ ತನಕ ನಮ್ಗೆ ಪ್ರತಿ 15 ದಿವಸಕ್ಕೊಂದ್ಸರಿ ಹೈನೀರು ಆದ್ರೆ ಮಾಡಬೇಕು. ಸ್ಪ್ರಿಂಕ್ಲರ್ ಆದ್ರೆ ವಾರಕ್ಕೆ 2 ಟ್ರಿಪ್ ಮಾಡಲೇಬೇಕು. ಸರ್, ಈಗ ಹೂ ಅಥವಾ ಈಗ ಸೀಸನಲ್ ಹೇಳಿ ಸರ್, ನೀವು ಮುಖ್ಯವಾಗಿ ಯಾವ ಸೀಸನ್ಗೆ ಬೆಳೆ ತೆಗಿತೀರಾ? ಇದು ಬೆಳೆ ನಮ್ಗೆ ನವೆಂಬರ್ ಕಟಾವಾಗುತ್ತೆ. ಓಕೆ, ನವೆಂಬರ್ಗೆ ಕಟಾವಾಗತ್ತಲ್ಲ ಸರ್, ಅದರದಿಂದ 1 ತಿಂಗಳ ಹಿಂದೆ ಸ್ಪ್ರಿಂಕ್ಲರ್ ಕೊಡ್ಲಕ್ಕೆ ಸ್ಟಾರ್ಟ್ ಇಲ್ಲ. ನಾವು ಇದು ನವೆಂಬರ್ಗೆ ಏನಾಗಿರುತ್ತೆ, ನಿಮ್ಗೆ ಸ್ಪ್ರಿಂಕ್ಲರ್ ನಿಲ್ಸೇ ಬಿಟ್ಟಿರ್ತೀವಿ, ಯಾಕಂದ್ರೆ ಹೈನೀರು ಬರುತ್ತೆ. ನಮ್ಗೆ ಜನವರಿ ಫೆಬ್ರವರಿ ಮಾರ್ಚಿ ತಿಂಗಳಲ್ಲಿ ಚೆನ್ನಾಗಿ ನಾವು ಹೂ ಅದು ಕಟ್ಟ ಸ್ಟೇಜ್ ಅವಾಗ ಗರ್ಭ ಬರತ್ತೆ ಅಂತ ಇದ್ದೀವಿ. ಆ ಸ್ಟೇಜಲ್ಲಿ ನಾವು ಸ್ಪ್ರಿಂಕ್ಲರ್ ಅಲ್ಲಿ ಕೊಟ್ರೆ ನೀರನ್ನ ಮಳೆ ತರ ನಮ್ಗೆ, ಯಾಕಂತಂದ್ರೆ ನಮ್ಗೆ ಮಾರ್ಚ್ ಏಪ್ರಿಲ್ ಅಲ್ಲಿ ಮಳೆ ಬರಬೇಕು. ಆದ್ರೂ ನಮ್ಮ ಏರಿಯಾದಲ್ಲಿ ಮಲೆನಾಡಲ್ಲಿ ಬೆಳುತ್ತಲ್ಲ ಅಷ್ಟು ಮಳೆ ಬರಲ್ಲ. ಆದ್ರಿಂದ ಏನಾಗುತ್ತೆ, ನಾವು ಮಳೆ ತರ ಈ ಸ್ಪ್ರಿಂಕ್ಲರ್ ಅಲ್ಲಿ ನೀರು ಕೊಟ್ಟಾಗ ನಮ್ಗೆ ಅದು ಅಪ್ ಟು ಒಳ್ಳೆ ಇಳುವರಿ ಬರುತ್ತೆ. ಆಮೇಲೆ ನಮ್ಗೆ ಆ ಟೈಮಲ್ಲಿ ನಮ್ಗೆ ನೀರಿನ ಸಮಸ್ಯೆ ಇರೋದು, ಕರೆಂಟಿನ ಸಮಸ್ಯೆ ಇರೋದ್ರಿಂದ ನಮ್ಗೆ ಆ ಟೈಮಲ್ಲಿ 2 ಎಕರೆಗೆ 3 ಎಕರೆಗೆ ಒಂದೊಂದು ಬೋರ್ವೆಲ್ಲಲ್ಲಿ 2 ಇಂಚ್ ಬರೋ ಅಂತ ಇದರಲ್ಲಿ ಅಡಿಕೆ ಮತ್ತೆ ಕಾಫಿ ಎರಡನ್ನೂ ಮೇಂಟೈನ್ ಮಾಡ್ಬೋದು. ಅಲ್ಲಿ ಮಲೆನಾಡಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಬೆಳಗ್ಗೆ ಆದ್ರೂ ಮಂಜಾದ್ರೂ ಮಂಜು ಬರುತ್ತೆ. ಹೌದು, ನಮ್ಮಲ್ಲಿ ಆ ವಾತಾವರಣ ಇರಲ್ಲ. ಅದೊಂದು ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಸ್ಪ್ರಿಂಕ್ಲರ್ ಆದ್ರೂ ಮಾಡ್ಕೊಂಡ್ರೆ ಅವಾಗ ಮೇಂಟೈನ್ ಆಗುತ್ತೆ. ಸರ್, ಈಗ ಹಂಗಂದ್ರೆ ಇದು ಹೂ ಯಾವಾಗ ಬಿಡುತ್ತೆ? ಹೂ ನಿಮ್ಗೆ ಮಾರ್ಚಲ್ಲಿ ಸ್ಟಾರ್ಟ್ ಆಗುತ್ತೆ. ಮಾರ್ಚಲ್ಲಿ ಸ್ಟಾರ್ಟ್ ಆದ್ರೆ ನವೆಂಬರ್ ಅಲ್ಲಿ ಕೊಯ್ಲಿಗೆ ಬರುತ್ತೆ. ಮಾರ್ಚಲ್ಲಿ ಸ್ಟಾರ್ಟ್ ಆಗಿ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಅಲ್ಲಿ ಕಾಯಿಗಳು ಸ್ಟಾರ್ಟ್ ಆಗ್ತವೆ. ಸಾಮಾನ್ಯವಾಗಿ ಆಗಸ್ಟ್ ಕೊನೆ, ಸೆಪ್ಟೆಂಬರ್ ಅಲ್ಲಿ ನಮ್ಮಲ್ಲಿ ಕೊಯ್ಲಿ ಬರುತ್ತೆ. ಓಕೆ ಸರ್, ಅದನ್ನ ನಾವು ಮತ್ತೆ ಒಣಗಿಸಿ ಎಲ್ಲ ರೆಡಿ ಮಾಡೋ ತನಕ 1-2 ತಿಂಗಳು ಬೇಕು.
ಇದ್ರ ಮಧ್ಯದಲ್ಲಿ ಈಗ ಕಳೆಗಳ ನಿರ್ವಹಣೆ ಏನಾದ್ರು ಹೌದು, ಕಳೆ ನಿರ್ವಹಣೆ ನಾವೇನಿಲ್ಲ, ಬ್ರಷ್ ಕಟ್ರಲ್ಲಿ ಹೊಡ್ಕೋತೀವಿ. ಇಲ್ಲ ನಮ್ಮದೇ ಆದಂಥ ಒಂದು ಚಿಕ್ಕ ಟ್ಯಾಕ್ಟರ್ ಇದೆ, 35 HP ಅದು ಮಿನಿ ಟ್ಯಾಕ್ಟರ್. ಅದರಲ್ಲಿ ನಾವು ಇದು ಮಾಡ್ಕೊಂಡು ಮಧ್ಯೆ ಬಾಳ್ಗಳಲ್ಲೆಲ್ಲ ಕಿತ್ಕೊಂಡು ಕೈಯಲ್ಲೇ ಕಿತ್ತಾಕೊಳ್ತೀವಿ. ಓಕೆ ಸರ್. ಸರ್, ಇದಕ್ಕೆ ಗೊಬ್ಬರಗಳ ನಿರ್ವಹಣೆ ಹೆಂಗೆ? ಗೊಬ್ಬರಗಳು ಒಂದು ನಾಟಿ ಮಾಡೋ ಟೈಮಲ್ಲಂತೂ ಸ್ವಲ್ಪ ಗೊಬ್ಬರ ಹಾಕಿರ್ತೀರಾ, ಅದಾದ್ಮೇಲೆ ಮುಂದೆ ಹೆಂಗೆ? ಮುಂದೆ ನಾವು ಪ್ರತಿ 6 ತಿಂಗಳಿಗೊಂದ್ಸರಿ NPK ಕೊಡಬೇಕು. ಮಾಮೂಲಿ ಒಂದು ಗಿಡಕ್ಕೆ ನಾವು ಕಾಯಿ ಬಿಡ ಅಂತ ಗಿಡಕ್ಕೆ 100 ಗ್ರಾಮ್ NPK, ಯೂರಿಯಾ, ಸೂಪರು, ಪೊಟ್ಯಾಸ್ 300 100 ಗ್ರಾಮ್ ಸಾಕು ಒಂದು ಗಿಡಕ್ಕೆ. ಒಂದು ಗೊಬ್ಬರ 6 ತಿಂಗಳಿಗೊಂದ್ಸರಿ 2 ಟೈಮ್ ಕೊಟ್ರೆ ಸಾಕು. ಮತ್ತೆ ಎಕ್ಸ್ಟ್ರಾ ಬೇಕು ಅಂತಂದ್ರೆ ನಾವು ಗಿಡ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಬಟ್ ನಾನು ಈ ಅಡಕೆ ಸೋಗು ಇದೇ ಬೀಳೋದ್ರಿಂದ ನಾವು ಯಾವುದೇ ರೀತಿ ಮಣ್ಣು ಪರೀಕ್ಷೆ ಮಾಡಿದಾಗ ಎಲ್ಲ ನಿಮ್ಮಲ್ಲಿ ಏನಿದೆ ಭೂಮಿಗೆ ಒಂದು ಬೆಳೆ ಬೆಳಿಬೇಕಾದ್ರೆ 12 ಪೋಷಕಾಂಶಗಳು ಬೇಕಲ್ಲ, ಅಷ್ಟು ಇದೆ ಅಂತ ನಮ್ಗೆ ರಿಸಲ್ಟ್ ಬಂದಿದೆ. ಮಣ್ಣು ಪರೀಕ್ಷೆ ಹೌದು, ಅದನ್ನ ನಾವು ಬರೀ NPK ಒಂದು ಕೊಡ್ತೀವಿ, ಜೊತೆಗೆ ನಮ್ಮಲ್ಲೇ ದನ ಇರೋದ್ರಿಂದ ಕೊಟ್ಟಿಗೆ ಗೊಬ್ಬರ ಸ್ವಲ್ಪ ಕೊಡ್ತೀವಿ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು. ಅಧಿಕ ಇಳುವರಿಯ ಚಂದ್ರಗಿರಿ, F1, ಹೇಮಾವತಿ, C2R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು. ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು. ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್, ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್. ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್, ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸರ್, ಇದಕ್ಕೆ ಮುಖ್ಯವಾಗಿ ಸರ್ ಟ್ರೈನಿಂಗು, ಪ್ರೂನಿಂಗ್ ಸರ್. ಈಗ ಯಾಕಂದ್ರೆ ವರ್ಷ ಕುಡಿ ಚೂಡ್ತಾರೆ ಅಂತ ನಾವು ಕೇಳಿದ್ವಿ. ಅದು ನೀವ್ ಹೆಂಗೆ ಈಗ ಗಿಡ ನಾಟಿ ಮಾಡಿದ್ಮೇಲೆ ಯಾವಾಗ ಮೇಲಿನ ಕುಡಿ ಹೆಂಗೆ? ಯಾಕಂದ್ರೆ ಅಗಲ ಕೈ ಬರ್ಬೇಕು ಮೇಲೆ ಹೂವ ಬಿಡೋದು. ಒಂದು ಗಿಡ ಸಾಮಾನ್ಯವಾಗಿ ನಾವು ಹಾಕಿದ್ಮೇಲೆ ಅದು ಮಿನಿಮಮ್ ನಿಮ್ಗೆ 1.5 ವರ್ಷ ಬಂದಾಗ, ನಾವು ಅಂದ್ರೆ ಪೈರ್ ಬಂದು ಹಾಕಿದ್ಮೇಲೆ 1 ವರ್ಷ ಬಂದ್ಮೇಲೆ ಹೆಚ್ಚು ಕಡಿಮೆ 3 ಅಡಿ ತನಕ ಬೆಳೀತದೆ. ಅದು ರೆಂಬೆಗಳು ಬರ್ತವೆ, ಬಟ್ ಮೇಲ್ಗಡೆದು ಇದು ಬಂದು ಸ್ಟೆಮ್ ಮೇಲ್ಗಡೆ ಬೆಳ್ಕೊಯ್ತಾರೆ. ಅದನ್ನ ಒಂದು 8 ತಿಂಗಳಿಗೆ ಚಿವುಟ್ಬೇಕು. ಕೈಲಿಂದ ಮುರಿಬೋದು, ತುಂಬಾ ಸ್ಮೂತ್ ಆಗಿರುತ್ತೆ, ಮುರಿಬೋದು. ಆವಾಗ ಅದರಲ್ಲಿ ಬ್ರಾಂಚಸ್ ಬರ್ತವೆ, ಸೈಡ್ ಫ್ಯಾನ್ ಬ್ರಾಂಚಸ್ ಬರ್ತವೆ. ಆ ಬ್ರಾಂಚಸ್ ನೆಕ್ಸ್ಟ್ ನಿಮ್ಗೆ 2ನೇ ವರ್ಷ ಅಥವಾ 3ನೇ ವರ್ಷದಲ್ಲಿ ಕಾಯಿ ಕಟ್ಟುತ್ತೆ. ಆ ಕಾಯಿ ಕಟ್ಟಿದ ಮೇಲೆ ಅದು ಗಿಡ ನಾವು ಎಲ್ಲ ಕಾಯಿ ಎಲ್ಲ ಕಿತ್ಕೊಂಡ್ಮೇಲೆ ಒಣಗುತ್ತೆ. ಅದನ್ನ ನಾವು ಇದರಲ್ಲಿ ಕತ್ತರಿಲಿ ಕಟ್ ಮಾಡಬೇಕು. ಹಾರ್ವೆಸ್ಟ್ ಆಗಿ ಎಲೆ ಎಲ್ಲ ಉದುರೋಗಿ ಅದು ಒಣಗ್ಬಿಡ್ತದೆ.
ಯಾವಾಗ ಒಣಬಿಡುತ್ತೆ ಅಂತಂದ್ರೆ ನಮ್ಗೆ ಹೆಚ್ಚು ಕಡಿಮೆ ಡಿಸೆಂಬರ್ ಜನವರಿ ಫೆಬ್ರವರಿಲಿ ಒಣಗುತ್ತೆ. ಆ ಒಣಗಿದಾಗ ಅದನ್ನ ಯಾವುದು ಹಸಿ ಇಲ್ಲ ಒಣಗಿರುತ್ತೆ ಅಂತೆ ಬ್ರಾಂಚಸ್ಗಳನ್ನೆಲ್ಲ ಕಟ್ ಮಾಡಬೇಕು. ಕಟ್ ಮಾಡ್ತೀರಾ? ಇಲ್ಲ, ಅದು ಎಷ್ಟು ಒಣಗೋಗಿದೆ ಆ ಭಾಗ ಅಷ್ಟು ಕಟ್ ಮಾಡ್ಬಿಡೋದು. ಒಣಗೋಗಿರೋ ಭಾಗ ಕಟ್ ಮಾಡಬೇಕು. ಮತ್ತೆ ಒಂದ್ಸರಿ ಆವಾಗ ನಾವು ಅದಕ್ಕೆ ಈ ಬೇವಸ್ಟಿನ್ ಅದನ್ನ ಸ್ಪ್ರೇ ಮಾಡಬೇಕು. ಬೇವಸ್ಟಿನ್ ಸ್ಪ್ರೇ ಮಾಡಬೇಕು. ಆ ಸ್ಪ್ರೇ ಮಾಡಿದಾಗ ಏನೈತೆ ಗಿಡದಲ್ಲಿ ಇರ್ತಕ್ಕಂಥ ಒಂದು ಕಂದು ಜಿಗಿ ಹುಳು ತರ ತೂತ್ ಮಾಡುತ್ತೆ, ಅದನ್ನ ಕಂಟ್ರೋಲ್ ಆಗುತ್ತೆ. ಒಂದು ಕಾರ್ಬೆಂಡೇಜಿಯಂ ಕಾಂಬಿನೇಷನ್, ಸಿವಸಿನ್ ಹಾಕ್ಬೋದು, ಇಲ್ಲ ಬೇವಸ್ಟಿನ್ ಅಷ್ಟ ಹಾಕ್ತಾರೆ. ಅದ್ ಬಿಟ್ರೆ ಬಾಕಿ ಏನು ನಮ್ಮಲ್ಲ ಚೂಟದು ವರ್ಷ ಮಾಡ್ಬೇಕು. ಅದು ನಿಮ್ಗೆ ಪ್ರೌನಿಂಗ್ ಮಾತ್ರ ಪ್ರತಿ ವರ್ಷನೂ ನಿಮ್ಗೆ ಯಾವ್ದು ಒಣಗಿದೆ ಅದೆಲ್ಲ ಕಟ್ ಮಾಡ್ಬೇಕು. ಮತ್ತೆ ಅದರಿಂದ ಕೆಳಗಡೆಯಿಂದ ಬ್ರಾಂಚಸ್ ಗಳು ಬರ್ತಾ ಇರ್ತಾವ, ಹಿಂಗ್ ಬಂದ್ಬಿಡ್ತಾವ. ಅವ್ರಲ್ಲಿ ಎಷ್ಟು ಬೇಕು ಅಷ್ಟು ಉಳಿಸ್ಕೊಂಡ್ ಮತ್ತೆ ಅದ್ರಲ್ಲಿ ಕಿತ್ತಾಕ್ಬೇಕು. ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ, ಅದು ಬರೀ ಗಿಡನೇ ಬೆಳ್ಕೊಳುತ್ತೆ, ಕಾಯಿ ಬರಲ್ಲ. ಹೌದು ಸರ್. ಈಗ ನಿಮ್ಮ ಅಂದಾಜ್ ಪ್ರಕಾರ ಸರ್ ಅದ್ರದ್ದು ಒಂದು ಶೇಪ್ ಹೆಂಗ್ ಕೊಡ್ಬೇಕು? ಅದಕ್ಕೆ ನಮ್ಗೆ ಮಾಮೂಲಿ ಪುಟ್ಟೆ ತರ ಆಕಾರ, ಎಲ್ಲ ಬ್ರಾಂಚಸ್ಗಳು ನೀಟಾಗಿ ಪ್ರತಿ ಬ್ರಾಂಚಸ್ಗಳು ಸುಮಾರು 4 ಅಡಿ ಹೋಗೋ ತರ ಇದನ್ನೇ ಅದು ಬರುತ್ತೆ ಬ್ರಾಂಚಸ್. ನಿಮ್ಗೊಂದು ಗಿಡ ತೋರಿಸಿ ಹೇಳ್ತೀನಿ ಬೇಕಾರೆ. ಆ ಬ್ರಾಂಚಸ್ ಬದನ್ನ ನಾವು ಮೇಂಟೈನ್ ಮಾಡ್ಕೋಬೇಕು. ಆ ರೀತಿ ಮೇಂಟೈನ್. ಹೌದು. ಒಟ್ಟಿನಲ್ಲಿ ಗಿಡ ಇದು ಈಗ ನಿಮ್ 4 ವರ್ಷ ಇದೆ ಅಲ್ಲ ಸರ್, ಇದು 4 ವರ್ಷಕ್ಕೆ ಎಷ್ಟು ಹೈಟ್ ಇದೆ? 4 ವರ್ಷಕ್ಕೆ ನಿಮ್ಗೆ 6 ಅಡಿ ಬಂದ್ಬಿಡುತ್ತೆ. 6 ಅಡಿ ಬರುತ್ತೆ. ಎಲ್ಲ 6 ಅಡಿಯಿಂದ ಎಷ್ಟೆಷ್ಟು ಸೈಡಿಗೆಲ್ಲ ಒಂದು 3 ಅಡಿ ಹೋಗುತ್ತೆ. ಅಲ್ಲಿ ಎಲ್ಲ ಇಲ್ಡಿಂಗ್ ಬರುತ್ತೆ. ಹೌದು, ಇಲ್ಡಿ ಬರುತ್ತೆ. ಇದಕ್ಕೆ ಎಲ್ಲ ನಮ್ಗೆ ಎಷ್ಟು ಬ್ರಾಂಚಸ್ ಬರುತ್ತೆ ಅಷ್ಟು ಇಲ್ಡ್ ಬಂದ್ಬಿಟ್ರೆ ಹೆಚ್ಚು ಕಡಿಮೆ ಒಂದ್ ಗಿಡದಲ್ಲಿ ನನ್ನಿಷ್ಟ ಒಂದು 6 ರಿಂದ 7 kg ಹಸಿಕಾಯಿ ಬರುತ್ತೆ. ಅಷ್ಟು ಬಂದ್ಬಿಡುತ್ತೆ. ಅಷ್ಟು ಬರುತ್ತೆ. ಚೆನ್ನಾಗಿ ಮೇಂಟೈನ್ ಆಗಿ ಅದಕ್ಕೆ ರಿಚ್ ಆಗಿ ಬಂದಾಗ ಸಮೃದ್ಧವಾಗಿ ಬೆಳೆದಾಗ ಅದು 5 ರಿಂದ 6-7 kg ಅಷ್ಟು ಹಸಿ ಕಾಯಿನೇ ಬಂದ್ಬಿಡುತ್ತೆ. ಏನು ನಾವು ಕಟಾವು ಬರ್ತೀವಿ ಆ ಕಾಯಿ ಬರುತ್ತೆ. ಅದನ್ನ ಆದ್ಮೇಲೆ ನಾವು ಒಣಗಿಸಿದಾಗ 2 kg 3 kg ಬಂದಿದೆ. ಸರ್, ಇದಕ್ಕೆ ಮುಖ್ಯವಾಗಿ ರೋಗ ಕೀಟಕ ಸಮಸ್ಯೆಗೆ ಏನ್ ಮಾಡ್ಕೊಂಡಿದ್ರ? ನಮ್ಮ ಒಂದು ಇದ್ರಲ್ಲಿ ಈಗ ಸದ್ಯಕ್ಕೆ ಯಾವುದೇ ರೀತಿ ರೋಗ ಕೀಟಗಳು ಕಾಣಿಸ್ತಾ ಇಲ್ಲ. ಅಂದ್ರೆ ಈ ಕಾಮನ್ ಆಗಿ ಎಲೆ ಚುಕ್ಕ, ಅದೇ ಒಂದ್ ಸ್ವಲ್ಪ ನಾವು ಸ್ಟೆಮ್ ಬೋರರ್ ಒಂದ್ 2-3 ಗಿಡದಲ್ಲಿ ಬಂದಿತ್ತು. ನನ್ಗೆ ಒಂದ್ 4-5 ಗಿಡ ಒಣಗೋಯ್ತು. ಅದ್ ಬಿಟ್ರೆ ಬೇರೆ ಯಾವ್ದು ಇಲ್ಲ. ನಾವು ಕಂಟಿನ್ಯೂ ಆಗಿ ನಾವು ಜನವರಿ ನಾವು ಪ್ರೋನಿಂಗ್ ಮಾಡಿದ್ಮೇಲೆ ಫೆಬ್ರವರಿ ತಿಂಗಳಲ್ಲಿ ಒಂದ್ಸರಿ ಸ್ಪ್ರೇ ಮಾಡ್ಬಿಡ್ತೀವಿ. ಬ್ಯಾವೆಸ್ಟಿನ್ ಸ್ಪ್ರೇ ಮಾಡಿ ಆವಾಗ ಒಂದ್ಸರಿ ಗೊಬ್ಬರ ಕೊಡ್ತೀವಿ ಮಾರ್ಚಲ್ಲಿ. ಮತ್ತೆ ಸೆಪ್ಟೆಂಬರಲ್ಲಿ ಒಂದ್ಸರಿ ಕೊಡ್ತೀವಿ. ಮುಗಿದ್ಮೇಲೆ ಒಂದ್ಸಲಿ ಅವಾಗ ಕಟ್ ಮಾಡಿದಾಗ ಯಾವುದೇ ರೀತಿ ಸದ್ಯಕ್ಕೆ ನಮ್ಗೆ ಸಮಸ್ಯೆ ಬಂದಿಲ್ಲ. ಅದಕ್ಕೂ ಬಂದಿಲ್ಲ, ನಮ್ಗೆ ಅಡಿಕೆಗೂ ಬಂದಿಲ್ಲ. ಸರ್, ಈಗ ಕಾಫಿ ನಾಟಿ ಮಾಡಿದಾಗಿನಿಂದ ಮೊದಲನೇ ವರ್ಷಕ್ಕೆ ಫಸಲ್ ಬಂತ ಹೇಗೆ? ಇಲ್ಲ, ಮೊದಲನೇ ವರ್ಷ ಬರಲ್ಲ, 2ನೇ ವರ್ಷ ಬರುತ್ತೆ. 2ನೇ ವರ್ಷಕ್ಕೆ ಯಾವ್ದು ಗಿಡ ಚೆನ್ನಾಗಿದೆ ಅದ್ರಲ್ಲಿ ಅಲ್ಪ ಸ್ವಲ್ಪ ಬರುತ್ತೆ. ಅಂದ್ರೆ 3ನೇ ವರ್ಷದಿಂದ ಬರುತ್ತೆ, ಇಲ್ಡಿಂಗ್ ಬರುತ್ತೆ. ಹಂಗಂದ್ರೆ ನಿಮ್ದು 2ನೇ ವರ್ಷದಿಂದ ಶುರು ಆಯ್ತು, ಪಕ್ಕ ಇಲ್ಡಿಂಗ್ 3ನೇ ವರ್ಷಕ್ಕೆ ಬರುತ್ತೆ. ಓಕೆ. ಈಗ ಇರೋದು ಈ ವರ್ಷ 4ನೇ ವರ್ಷ ಯಾಕೆ ಸ್ವಲ್ಪ ಕಡಿಮೆ ಆಯ್ತು ನಮ್ಗೆ ಅಂದ್ರೆ ಅದೇ ಮಳೆ ಮತ್ತೆ ಈ ವರ್ಷದ ಬಿಸಿಲಿನಿಂದ ಸ್ವಲ್ಪ ಕಡಿಮೆ ಆಗಿದೆ. ಸರ್, ಈಗ ಹೂ ಯಾವಾಗ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿದೆ ಸರ್? ಮಾರ್ಚ್ ಏಪ್ರಿಲ್ ಅಲ್ಲಿ ಹೂ. ಹೌದೌದು, ಮಾರ್ಚ್ ಏಪ್ರಿಲ್. ಅದು ಹೆಂಗೆ ಸರ್ ಸ್ಟೇಜ್ ಹೆಂಗೆ? ಮಾರ್ಚ್ ಏಪ್ರಿಲ್ ಅದೇನಾಗ್ಬಿಡುತ್ತೆ, ಎಲ್ಲ ಒಳ್ಳೆ ಬೆಳಿ ಹೂ ಬರುತ್ತೆ, ವಾಸನೆ ಸುಗಂಧ. ಅದಕ್ಕೆ ಆ ಟೈಮಲ್ಲಿ ನಮ್ಗೆ ಸಾಮಾನ್ಯ ಜೇನು ಗಿನು ಎಲ್ಲ ಜಾಸ್ತಿ ಬರ್ತವೆ. ಆವಾಗ ನಮ್ದು ಜೇನು ಪೆಟ್ಟಿಗಳು ಇವೆ ಕೆಲವು ನೋಡಿ ಆ ಕಡೆ ಎಲ್ಲ, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಆವಾಗ ಆ ಹೂ ಹಂಗೆ ಬಡ್ಕೊಂಡು ಕೆಳಗಡೆಯಿಂದ ಕಾಳು ಸಣ್ಣದಾಗಿ ಪೂರ್ತಿ ಮುತ್ತು ಪೋಣಿಸ್ದಾಗ ಬರ್ತದೆ. ಫಸ್ಟ್ ಅದು ಹಸಿರು ಕಲರ್ ಇರುತ್ತೆ. ಹಸಿರು ಬಂದಾಗ ಕಟಾವು ಬಂದ ಕೆಂಪು ಬಂದ್ಬಿಡುತ್ತೆ. ಕೆಂಪು ಬರುತ್ತೆ. ಹಳದಿ ಅದು 3 ಸ್ಟೇಜ್ ಆಗುತ್ತೆ. ಹಸಿರು, ಅನಂತರ ಹಳದಿ, ಆಮೇಲೆ ಕೆಂಪು ಕಟಾವು. ಅಥವಾ ನಾವು ಕೆಲವ್ರು ಏನ್ ಮಾಡ್ತಾರೆ, ನಮ್ಗೆ ಈ ಕಾಫಿ ಇದ್ರಲ್ಲಿ ತುಂಬಾ ದೊಡ್ಡ ತೋಟ ಇರೋರು, ಜಾಸ್ತಿ ಇರೋರು ಈ ಹಳದಿ ಇದನ್ನೇ ಹೂರ್ಕೊಳ್ತಾರೆ. ಹಳದಿನೇ ತಗೋರ್ಕೊತಾರೆ. ಆವಾಗ ಊರಿಗೆ ಅವ್ರು ಒಣಗಿಸಿದಾಗ ಅದು ಮಾಮೂಲಿ ಆಟೋಮೆಟಿಕ್ ಆಗಿ ಆಗುತ್ತೆ. ನಾವೇನ್ ಮಾಡ್ತೀವಿ, ಕೆಂಪು ಬಂದ ಮಾಡಿದಾಗ ಏನಾಗುತ್ತೆ, ಅದು ಇನ್ನೂ ಪಕ್ವಾಗಿರುತ್ತೆ. ಅದೇನ್ ಸೀಸನ್ ಇರುತ್ತೆ ಅದರಿಂದ ತುಂಬಾ ಪಕ್ವಾಗಿ ಅದರ ಒಂದು ಪರಿಪಕ್ವತೆ ಅದಕ್ಕೆ ಸಿಕ್ಕುತ್ತೆ ಒಳಗಡೆ ಬೀಜಕ್ಕೆ. ಸರಿ, ನೀವು ಮಾಡ್ತಿರೋದು ಚೆರಿನೇ ಮಾಡ್ತಿದ್ರೆ ಅಥವಾ ಪಾರ್ಚ್ಮೆಂಟ್ ಕೊಡ್ತೀವಿ? ಇಲ್ಲ, ಚೆರಿನೇ ಕೊಟ್ಬಿಡ್ತೇವೆ. ನಮ್ಗೆ ಇನ್ನೂ ಪಾರ್ಚ್ಮೆಂಟ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಆಮೇಲೆ ಇನ್ನೂ ನಾವು ಮಾಡ್ಬೋದು ಅನ್ಕೊಂಡ್ರೆ ಅದಕ್ಕೆ ಮಿನಿಮಮ್ ನಮ್ಮ ಹತ್ರ ಒಂದು 10 ಕ್ವಿಂಟಾಲ್ ಅಷ್ಟೇ ಇದ್ರೆ ಆ ಮಿಷಿನ್ ತಗೊಂಡ್ಬಂದು ನಾವು ಇದು ಮಾಡಿ ಪಲ್ಪ್ ಎಲ್ಲ ತೆಗೆದು ಡ್ರೈ ಮಾಡಿ ಮಾಡ್ಬೋದು.
ಈಗ ಚೆರಿ ಕೊಡ್ತಾ ಇದೀರಲ್ಲ ಸರ್, ಇದ್ರ ಮಾರುಕಟ್ಟೆ ಹೆಂಗೆ, ತಗೊಳ್ಳೋರು ಎಲ್ಲಿದ್ದಾರೆ ಇಲ್ಲಿ? ಈಗ ನಮ್ಮಲ್ಲಿ ಇಲ್ಲೆಲ್ಲೂ ಇಲ್ಲ. ಹ್ಮ್. ನಾನು ಸಕಲೇಶ್ಪುರಕ್ಕೆ ತಗೊಂಡೋಗಿ ಕೊಡ್ತಾ ಇದ್ದೆ. ಅಲ್ಲೇ ಕೊಡ್ತೀರಾ? ಇಲ್ಲಿದೆ ಟ್ರಾನ್ಸ್ಪೋರ್ಟ್ ಮಾಡ್ತೀರಾ? ಇಲ್ಲ, ನಾವೊಂದು ಜಾಸ್ತಿ ಆದರೆ ಒಂದು ಆಟೋ ಮಾಡ್ಕೊಂಡು ಹಾಕೊಂಡು ಹೋಗ್ತೀವಿ. ಹ್ಮ್. ಈಗ ನೆಕ್ಸ್ಟ್ ಏನಾದ್ರು ಬೆಳೆದ್ರೆ ಯಾರು ಇಲ್ಲಿ ನಂಜನಗೂಡಲ್ಲಿ ತಗೋತಾರೆ. ಬಟ್ ಅವ್ರೇನಪ್ಪ ಅಂದ್ರೆ ರೈಟಲ್ಲಿ ತುಂಬ ವೇರಿಯೇಷನ್ ಮಾಡ್ತಾರೆ. ಏನು ಈಗ ನಮ್ಗೆ ಅಲ್ಲಿ 50 kg ಬ್ಯಾಗು 8,000 ಸಿಗಿದ್ರೆ ಇಲ್ಲಿ ಇವರು 5,000 ಕೊಡಿ ಅಂತಾರೆ. ಆಗ ನಮ್ಗೆ 3,000, ಅದಕ್ಕೆ 1 ಕ್ವಿಂಟಲ್ಗೆ 6,000 ಅಂದರೆ ನಾವು ತಗೊಂಡೋಗಿ ಆರಾಮಾಗಿ ತಗೊಂಡು ಹೊಟ್ಟಬೋದು. ನಾವು ಜಾಸ್ತಿ ಒಂದು 10 ಬ್ಯಾಗ್ ಆದರೆ ಇವತ್ತೆಲ್ಲ ಒಂದು ನಮಗೆ ಸಕಲೇಶ್ಪುರ ಇದಕ್ಕೆ ಸಕಲೇಶ್ಪುರ ಅಥವಾ ಕುಶಾಲನಗರ ತಗೊಳ್ತಾರೆ. ಕುಶಾಲನಗರದಲ್ಲಿ ಹೌದು, ಕುಶಾಲನಗರ. ಈಗ ಸದ್ಯ ಕುಶಾಲನಗರದಲ್ಲಿ ಸುಮಾರು ಕಾಫಿ ಇಂಡಸ್ಟ್ರಿಗಳಿವೆ, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು. ಅವರು ನಮಗೆ ಗೊತ್ತಾದಾಗ ಆಮೇಲೆ ಎರಡನೇದಾಗಿ ನಮ್ಮ FEO ಕಡೆಯಿಂದ ನನಗೆ ಪರಿಚಯ ಆದರು ಅವರು. ನಮ್ಮದು ನಂಜನಗೂಡಲ್ಲಿ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪ್ನಿ ಅಂತಿದೆ. ನಮ್ಗೆ ಈಸಾದವರೇ ಅದಕ್ಕೆ ಇದು ಮಾಡ್ತಾ ಇದ್ದಾರೆ, ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ನಮ್ಗೆ ವೀರೇಜ್ಪೇಟೆಯಲ್ಲಿ ನಮ್ಮ ಬ್ರಾಂಚ್ ಇದೆ ಒಂದು, FEO. ಅವರ ನಾವು CEO ಅವರ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ನಮ್ಗೆ ಕುಶಾಲನಗರದ ನಂಬರ್ ಕೊಟ್ಟರು. ಹೋದ ತಕ್ಷಣ ಅವರು ನಮ್ಗೆ ಅದನ್ನು ಏನಿದೆ ಅದು ಬಲ್ಕ್ ಅದನ್ನು ಟೆಸ್ಟ್ ಮಾಡಿ ಅದಕ್ಕೆ ಎಷ್ಟು % ಮಾಯಿಶ್ಚರ್ ಇರಬೇಕು ಅಂದರೆ ಅದು ನಂದು 9% ಮಾಯಿಶ್ಚರ್ ಇತ್ತು ಕಾಫಿ ಇದು. ಅವರು ಅದನ್ನು ಎಲ್ಲ ಪುಡಿ ಮಾಡಿ ಅದು ಬೇಳೆ ಮಾಡಿ ನೋಡಿ ಇದೆ ಅಂದ್ಬಿಟ್ಟು ನನಗೆ 8,300 ರೂಪಾಯಿ 50 kg ಅಂದರೆ ಮಿನಿಮಮ್ ಮಾಯಿಶ್ಚರ್ ಇಷ್ಟು ಅಂತ. ಮಿನಿಮಮ್ ಮಾಯಿಶ್ಚರ್ ಅದು ಬೇಕಂದ್ರೆ ಬೂಸ್ಟ್ ಬಂದ್ಬಿಡುತ್ತೆ ಇಲ್ಲ, ತುಂಬ ಒಣಪಡಿ ಇರಬೇಕು. ಆಮೇಲೆ ನೀವು ಎಷ್ಟು ವರ್ಷ ಬೇಕಾದ್ರೆ ಇಟ್ಕೋಬೋದು. ಅದು ಕಾಫಿ ಯಾವುದೇ ರೀತಿ ನಿಮ್ಗೆ ಹುಳ ಉಪ್ಟ ಹೊಡೆಯಲ್ಲ. ನೀವು 5 ವರ್ಷ ಹಳೆಯದಾದಷ್ಟು ರೈಟ್ ಅಂತೆ. ಈಗ ಏನು ಎವರೇಜ್ ರೇಟ್ ಇದೆ ಸರ್ ಈಗ? ಇವಾಗಲೂ ಅಷ್ಟೇ ನಿಮ್ಗೆ 8,000 ಮೇಲಿದೆ 50 kg. ಈಗ 4ನೇ ವರ್ಷದ ಇಳುವರಿ ಇದು ಎಷ್ಟು ಬಂದಿದೆ ಸರ್? ನನಗೆ 1 ಎಕರೆಗೆ 3 ಕ್ವಿಂಟಲ್ ಬಂದಿತ್ತು. 3 ಕ್ವಿಂಟಲ್ ಬಂದಿದೆ ಕಾಫಿ ಒಳಗೆ. ಓಕೆ, ರೆಕಮೆಂಡೆಡ್ ಎಷ್ಟು ಬರ್ಬೋದು? ಹೇಳಿದ್ರಲ್ಲ 7 ಕ್ವಿಂಟಲ್ ಬರ್ತೀವಿ. 7 ಕ್ವಿಂಟಲ್ ವರೆಗೂ ಬರುತ್ತೆ. ಓಕೆ ಸರ್, ಮುಂದೆ ಅವ್ರು ಏನು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು, ನೀವು ಅಲ್ಲಿ ನಿಮ್ಮ ಕೆಲಸ ಮಾಡ್ಕೊಡ್ತೀವಿ. ಓಕೆ ಸರ್, ಇದಾದ್ಮೇಲೆ ಈಗ ಬೇರೆಯವ್ರು ಮಾಡ್ಬೇಕಂದ್ರೆ ಈಗ ಅವರು ಅಲ್ಲಿಗೆ ಕಳಿಸ್ಬೇಕಾ ಹೆಂಗೆ? ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ನಮ್ಮಲ್ಲೆಲ್ಲೂ ಮೈಸೂರಲ್ಲಿ ತಗೊಳ್ತಾರೆ. ಅದೇ ಹೇಳಿದ್ನಲ್ಲ ಅವರು, ನನಗಿನ್ನೂ ಮೈಸೂರಲ್ಲಿ ಅಷ್ಟು ಇಂಡಸ್ಟ್ರೀಸ್ ಇರೋದು ಗೊತ್ತಿಲ್ಲ. ಬಟ್ ನಮ್ಗೆ ನಿಯರ್ ಇದು ಮೈಸೂರಿಂದ ಒಂದು 50 ಕಿಲೋಮೀಟರ್ ಸಕಲೇಶ್ಪುರ ಆದ್ರಿಂದ ನಾವು ಅಲ್ಲಿಗೆ ಕಳಿಸೋದು ಒಳ್ಳೇದು. ಓಕೆ ಸರ್, ಈಗ ಇದರಲ್ಲಿ ಆರ್ಥಿಕತೆ ಹೆಂಗೆ ಸರ್? ಎಷ್ಟು ಖರ್ಚು ಮಾಡಿದ್ದೀರಾ ಕಾಫಿ? ಈಗ ನಮ್ಗೆ ಕಾಫಿ ಗಿಡಗಳಿಗೆ ನಮ್ಗೆ ಅವಾಗ 5 ರೂಪಾಯಿ ಸಿಕ್ಕಿತ್ತು ನಮ್ಗೆ. ಅಲ್ಲಿಂದ ತರಕ್ಕೆ ಇಲ್ಲಿ ನಮ್ಗೆ 1.5 ರೂಪಾಯಿ ಖರ್ಚು ಬಿದ್ದಿತ್ತು. 6.5 ಫಸ್ಟ್ ನೆಡೋದಕ್ಕೆ ನಮ್ಗೆ ಎಲ್ಲ ಟೋಟಲಿ ಅವತ್ತು ಒಂದು 10 ರೂಪಾಯಿ ಒಂದು ಗಿಡಕ್ಕೆ ಖರ್ಚು ಬಂದಿತ್ತು. ಈಗ 3 ವರ್ಷದಿಂದ ನೀರು ಗೊಬ್ಬರ ಮೇಂಟೈನ್ ಮಾಡ್ತಾ ಇದ್ದೀವಿ. ಓಕೆ, ನಮ್ಗೇನದು ಗಿಡ ತರಕ್ಕೇನಂತ ಇದಾಗಲ್ಲ. ಈಗಲೂ ಆಲ್ರೆಡಿ ಕೊಡಗು ಸೈಡಲ್ಲೆಲ್ಲ ಫ್ರೀ ಕೊಡ್ತಾ ಇದ್ದಾರಂತೆ, ಅಂದರೆ ಅಲ್ಲಿ ಫಾರ್ಮರ್ಸ್ಗಳಿಗೆ. ನಾವು ಅಲ್ಲಿಂದ ತರಬೇಕಾದ್ರೆ ನಮ್ಗೆ ರೈಟ್. ಓಕೆ, ಇಲ್ಲಿವರೆಗೂ ಎಷ್ಟು ಆದಾಯ ತೆಗೆದಿದ್ದೀರಾ ಸರ್? ಇಲ್ಲಿ ನನಗೆ ಈ ಕಾಫಿ ಹೇಳಿದ್ನಲ್ಲ, ನಾನು ಏನು ಖರ್ಚು ಮಾಡೀನಿ ಅಷ್ಟು ಬಂದಿದೆ. ಇನ್ನು ಮುಂದೆ ಏನು ಬರುತ್ತೆ ಅದು ನಮ್ಗೆ. ಆಮೇಲೆ ಎರಡನೇದಾಗಿ ಇದು ಇಂಟರ್ ಕ್ರಾಪ್ ಆಗಿರೋದ್ರಿಂದ ನಮ್ಗೆ ಎಫೆಕ್ಟ್ ನಾವು ಕಾಫಿಗೆ ಅಂತ ಮಾಡಬೇಕಾಗಿಲ್ಲ. ನಾವು ಅಡಕೆಗೆ ಮಾಡೋದ್ರಿಂದ ಅದಕ್ಕೂ ಹೋಗೋದ್ರಿಂದ ಒಂದು ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ಧಾರಾಳವಾಗಿ ನಮ್ಗೆ ಖರ್ಚು ನಮ್ಗೆ ಅಡಕೆಗೆ ಏನು ಖರ್ಚು ಮಾಡ್ತೀವಿ ಅಷ್ಟೆಲ್ಲ ಖರ್ಚು ತಗೋಬಹುದು. ಓಕೆ, ಇಷ್ಟೆಲ್ಲ ತೋಟ ಮಾಡಿದಿರಂತ ಸರ್, ಕಾಳುಮೆಣಸು ಏನಕ್ಕೆ ಬಿಟ್ರಿ ಅಂತ? ಅದೇ ನಾನು ಕಾಳುಮೆಣಸು ತಂದು ಹಾಕಿದೆ. ಅವಾಗ ನಾವು ಸರಿಯಾದ ರೀತಿ ಅದನ್ನ ಗಿಡನ ಯಾವ ತರ ಹಾಕ್ಬೇಕು, ಎಷ್ಟು ಡಿಸ್ಟೆನ್ಸ್ ಇಂದ ಹಾಕ್ಬೇಕು ಅನ್ನೋದು ಗೊತ್ತಿಲ್ಲದೆ ನಮ್ಮ ಈ ಟ್ರ್ಯಾಕ್ಟರ್ ಡ್ರೈವರ್ಗಳು ಇದು ಒಬ್ಬ ಉಳಿಸಿ ಹೋಗಿಸ್ಬಿಟ್ಟಿದ್ದಾರೆ. ಈಗ ಆಲ್ರೆಡಿ ಒಂದ್ ಸ್ವಲ್ಪ ಇವೆ, ಒಂದು 5-6 ಗಿಡಗಳಿವೆ. ಅವು ಒಂದೊಂದು ಗಿಡಗಳು. ಆಮೇಲೆ ಅವಕ್ಕೆ ಯಾವುದೇ ರೀತಿ ನಾವು ಈ NPK ಕೊಡಕ್ಕೆ ಆಗಲ್ಲ. ಅವಕ್ಕೇನಿದ್ರು ಬರೀ ನಿಮ್ಗೆ ಮಲ್ಚಿಂಗ್ ಮಾಡ್ಬೇಕು ಮತ್ತೆ ದನದ ಗೊಬ್ಬರ ಕೊಡಬೇಕು. ಯಾಕಂದ್ರೆ ಬೇರ್ ಮೇಲೇನೆ ತುಂಬಾ ಚೆನ್ನಾಗಿ ಬರುತ್ತೆ. ಒಟ್ಲಿ ನಮ್ಮಲ್ಲೂ ಬೆಳೆದ್ರೆ ಅದು ಒಂದು ಮೆಣಸಿನ ಬಳ್ಳಿ 1 kg ಏನ್ ಕಡಿಮೆ ಬರಲ್ಲ, ಬರುತ್ತೆ 1 kg. ನೀವು ಜಿ ಮರಳ್ಳಿನ ಮಲ್ನಾಡ್ ಮಾಡಕ್ ಹೊಂಟಿದ್ದೀರಿ. ಓಕೆ ಸರ್, ಸರ್ ನೀವು ಇಷ್ಟೊತ್ತು ನಮಗೆ ಅಡಿಕೆಯಲ್ಲಿ ಯಾವ ರೀತಿ ಒಂದು ಅಂತರ ಬೆಳೆಯಾಗಿ ಕಾಫಿನ ಬೆಳೆದಿ ಅದರಲ್ಲೂ ಕೂಡ ಯಾವ ರೀತಿ ಯಶಸ್ವಿ ಕಂಡಿದ್ದೀರಿ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ನೀಡಿದೆ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ವಾಹಿನಿಯ ವತಿಯಿಂದ ಹಾಗೂ ನಮ್ಮ ರೈತರ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ GM ರೇವಣ್ಣ ಸರ್ ಅವರು ಹೇಳ್ತಾ ಇದ್ರು ಯಾವ ರೀತಿ ಒಂದು ಭತ್ತದ ಗದ್ದೆಯನ್ನು ಒಂದು ತೋಟವಾಗಿ ಮಾರ್ಪಾಡು ಮಾಡಿದ್ರು. ಅದರಲ್ಲೂ ಅಡಿಕೆ, ಕಾಳುಮೆಣಸು, ಕಾಫಿ ಯಾವ ರೀತಿ ಈ ಒಂದು ಭಾಗದಲ್ಲಿ ನೋಡಿದ್ರೆ ನಾವು ಇದು ಒಂಥರ ಅರೆ ಖುಷ್ಕಿ ಜಾಗ ಇದ್ದಂಗೆ ಮಳೆ ಆಶ್ರಿತವಾಗಿ ಇಲ್ಲಿ ಜಾಸ್ತಿ ಬೆಳೆಗಳನ್ನು ಬೆಳೀತಾರೆ. ಅಂತರ ಮಧ್ಯದಲ್ಲೂ ಮಲೆನಾಡಿನ ಬೆಳೆಗಳನ್ನು ಯಾವ ರೀತಿ ಸುಧಾರಣೆ ಮಾಡ್ತಾ
ಯಶಸ್ವಿಯಾಗಿ ಬೆಳೆದಿದ್ದಾರೆ ಅನ್ನೋದರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಇವರ ಸಂಪರ್ಕ ಕೊಟ್ಟಂತಹ ಡಾಕ್ಟರ್ ಶ್ಯಾಮರಾಜ್ JSS ICR ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರು ಇವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.